ನಮಸ್ಕಾರ. ನನ್ನ ಹೆಸರು ಅಚಲ್ಕರ್, ಹುಬ್ಬಳ್ಳಿ, ಈ ಟೀಮ್ ಲೀಡರ್. ಕಳೆದ ಎಕ್ಸಾಕ್ಟ್ ಆಗಿ 3 ತಿಂಗಳಿಂದ ನಾವು ಒಂದು ನೆಟ್ವರ್ಕ್ ಬಿಸ್ನೆಸ್ ಅನ್ನ ಮಾಡಾಕ್ತಿವಿ. ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರ್ತೈತಿ. ಒಂದು ಹೊಸ ಕಂಪನಿ ಬಿಸ್ನೆಸ್ ಅನ್ನ ಮಾಡಾಕ್ತಿವಿ. ಈಗ ನನಗೆ ನೀವು ಕೊಡಬೇಕಾಗಿದ್ದು ಗಂಗಮ್ಮ ಅವರ ಕೇವಲ 40 ನಿಮಿಷ. ಈಗ 7 ಗಂಟೆ 12 ನಿಮಿಷ ಆಗೈತಿ. ನಂದು ಹಬ್ಬ ಅಂದ್ರೆ 7 ಗಂಟೆ 52 ನಿಮಿಷಕ್ಕೆ ನಾನು ಮುಗಿಸ್ತೇನೆ. 40 ನಿಮಿಷ. ಒಂದು ಮಾತ್ರ ಸತ್ಯಮ್ಮ, ನೀವು ನನಗೆ 40 ನಿಮಿಷ ಏನು ಕೊಡ್ತಿರಲ್ಲ, ಅದು ಕ್ವಾಲಿಟಿ ಟೈಮ್ ಕೊಡ್ಬೇಕು. ವಿಜಯಕುಮಾರ್, ಕ್ವಾಲಿಟಿ ಟೈಮ್ ಅಂದ್ರೆ ಏನ್ರಿ? ಈಗ ಕ್ವಾಲಿಟಿ ಟೈಮ್ ಅಂದ್ರೆ ಲಕ್ಷ್ಯ ಪೂರ್ಣ ಇಲ್ಲೇ ಇರಬೇಕು. ಕರೆಕ್ಟ್ ಆಗಿ ಕೇಳ್ರಿ. ನೀವು ಕರೆಕ್ಟ್ ಆಗಿ 40 ನಿಮಿಷ ಕೂಲ್ ಆಗಿ ಕುಂತು ಒಂದು ಪೇಪರ್ ಪೆನ್ ತಗೊಂಡ್ರಿ. ನಿಮ್ಗೆ ಏನು ಮಧ್ಯದೊಳಗೆ ಏನಾರ ಇರ್ಲಿ ಮಧ್ಯದೊಳಗೆ ಏನಾದ್ರು ಡೌಟ್ ಬರ್ತೈತಿ. ಮಧ್ಯದೊಳಗೆ ಏನಾದ್ರು ಡೌಟ್ ಬರ್ತೈತಿ. ಡೌಟ್ ಬಂತಂದ್ರೆ ನೀವೇನ್ ಮಾಡ್ರಿ, ಅದನ್ನ ಬರೆದಿಟ್ಕೊಳ್ರಿ. ನಿಮ್ಮ ಪ್ರಶ್ನೆಗೆ ಆಮೇಲೆ ನಾನು ಉತ್ತರ ಕೊಡ್ತೀನಿ. ಓಕೆ? ಆಮೇಲೆ ನೀವು ಕೂಲ್ ಆಗಿ ಕೇಳ್ರಿ. ಈ 40 ನಿಮಿಷ ನೀವು ಕರೆಕ್ಟ್ ಆಗಿ ಕೇಳಿದ್ದೆ ನಿಜ ಅಂತಂದ್ರೆ ನೀವು ಅಷ್ಟಲ್ಲ, ನಿಮ್ಮ ಮಗ ಅಲ್ಲ, ನಿಮ್ಮ ಮೊಮ್ಮಗಲ್ಲ, ಕಡಿಮೆ ಅಂದ್ರೆ 4 ಜನರೇಷನ್ ಆರಾಮಾಗಿ ಕುಂತು ತಿನ್ಬಹುದು. ಅಷ್ಟು ದುಡ್ಡನ್ನ ಈ ಕಂಪನಿ ಒಳಗೆ ನಾವು ಸಂಪಾದನೆ ಮಾಡಬಹುದು ಅಂತ ಹೇಳ್ತಾ ನನ್ನ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತೀನಿ. ಈಗ ನನ್ನ ಪ್ರೆಸೆಂಟೇಶನ್ ನಾನು 3 ಭಾಗದೊಳಗೆ ವಿಂಗಡಣೆ ಮಾಡ್ತೀನಿ. ನಾನು ಮೊದಲನೇ ಭಾಗದೊಳಗೆ ಕಂಪನಿ ಬಗ್ಗೆ ಹೇಳ್ತೀನಿ. 2ನೇ ಭಾಗದೊಳಗೆ ನಾನು ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಹೇಳ್ತೀನಿ. ಆಮೇಲೆ 3ನೇ ಭಾಗದೊಳಗೆ ಈ ಬಿಸ್ನೆಸ್ ಅನ್ನ ಹೆಂಗ ಮಾಡ್ಬೇಕು ಮತ್ತೆ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಹೇಳ್ತೀನಿ. ಅದ್ರ ಪ್ರಕಾರ ಮೊದಲನೇದಾಗಿ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತೇ ನಾವು ಬಿಸ್ನೆಸ್ ಮಾಡ್ಬೇಕಂತ ಬಂದಿರತಕ್ಕಂತ ಒಂದು ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ಕಂಪನಿ ಹೆಸರು ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಅಂತ. ಎಸ್ ಅಂದ್ರೆ ಶ್ರೀ, ಎಂ ಅಂದ್ರೆ ಮಾ, ಎ ಅಂದ್ರೆ ರೂಟಿ, ಬಿ ಅಂದ್ರೆ ಬ್ಯಾಂಕ್, ಎಫ್ ಅಂದ್ರೆ ಫೌಂಡೇಶನ್. ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಅಂತ. ಈ ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಅನ್ನೋದು ಏನೈತಲ್ಲ, ಇದು ಒಂದು NGO. NGO ಅಂದ್ರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಆರ್ಗನೈಸೇಷನ್ ಒಳಗೆ 2 ಟೈಪ್ ಇರ್ತಾವ. ಒಂದು ಗೌರ್ಮೆಂಟ್ ಆರ್ಗನೈಸೇಷನ್, ಇದು ಗೌರ್ಮೆಂಟ್ ಆಪರೇಟ್ ಮಾಡ್ತೈತಿ. ಒಂದು NGO ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂದ್ರೆ ಸಮಾಜದೊಳಗಿರ್ತಕ್ಕಂಥ ಸ್ಥಿತಿವಂತರು ಅಂದ್ರೆ ರಿಚ್ ಫ್ಯಾಮಿಲಿ ಜನ, ರಿಚ್ ಕ್ಲಾಸ್ ಜನ, ಬಡ ಜನರಿಗೆ ಹೆಲ್ಪ್ ಮಾಡೋದೇ ಈ NGOಗಳ ಕೆಲಸ. ಈ ಪ್ರಕಾರ ನಮ್ದು ಈ NGOಗಳು ಅದಲ್ಲ, ಇದು ಇಂಡಿಯಾದೊಳಗೆ ಒಂದಲ್ಲ ಎರಡಲ್ಲ. ನೀವು ನೋಡ್ಕೊಂಡು ಹೋದ್ರೆ ಲಕ್ಷಾಂತರ ಗಂಟಲೆ NGO ಸಿಗ್ತಾವು ಇಂಡಿಯಾದೊಳಗೆ. ಅದ್ರೊಳಗೆ ನಮ್ದೊಂದು NGO ಐತಿ. ನಮ್ಮ ಹೆಸರು ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಅಂತ. ಆಮೇಲೆ ಈ ನಮ್ಮ ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಅನ್ನೋದೈತಿ, ಇದು 2017 ಇಸ್ವಿಗೆ ಸ್ಟಾರ್ಟ್ ಆಗೈತಿ. 2017 ಇಸ್ವಿ ಅಂದ್ರೆ ಈಗ ನಮ್ಮ NGO ಸ್ಟಾರ್ಟ್ ಆಗಿ 8 ವರ್ಷ ಆಯ್ತು. ಈ ಕಳೆದ 8 ವರ್ಷದಿಂದ ನಾವು ಈ ಒಂದು NGOದನ್ನ ಆಪರೇಟ್ ಮಾಡಾಕ್ತಿವಿ. ಮತ್ತೆ ಕಳೆದ 8 ವರ್ಷದಿಂದ ಅಂದ್ರೆ 2017 ಇಸ್ವಿಗೆ ಈ ನಮ್ಮ NGO ಆಗಿರ್ತಕ್ಕಂಥ ಶ್ರೀ ಮಾರುತಿ ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅದನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ NGOನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಡೆಬೋಸಿಸ್ ಚಕ್ರವರ್ತಿ ಅಂತ. ನಮ್ಮ ಡೆಬೋಸಿಸ್ ಚಕ್ರವರ್ತಿ ಅಂದ್ರೆ ಇವರ ಫೋಟೋ ತೋರ್ಸಕ್ರಿ. ಇವರ ಫೋಟೋದೊಳಗಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ. ಈ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಇರೋದಲ್ಲ, ಇವರು ಕರ್ನಾಟಕದಲ್ಲ, ತ್ರಿಪುರಾ ಸ್ಟೇಟ್ ದೊಳಗೆ ಅಗರ್ತಾಳ ಅಂತ ಒಂದು ಡಿಸ್ಟಿಕ್ ಐತಿ. ಇವರು ಅಗರ್ತಾಳದೊಳಗಿರ್ತಾರ. ಅಲ್ಲಿಂದನೇ ಈ ಬಿಸ್ನೆಸ್ ಅನ್ನ ಆಪರೇಟ್ ಮಾಡಕ್ತಾರ. ಈ ನಮ್ಮ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿರು 2017 ಇಸ್ವಿಯೊಳಗೆ ಇದನ್ನ ಪ್ರಾರಂಭ ಮಾಡಿದ್ರೆ ಅಂತ ಹೇಳಿದೆ. ಇವರು ಪ್ರಾರಂಭ ಮಾಡೋಕ್ಕಿಂತ ಮೊದಲೇ ಲೀಗಲ್ ಆಗಿ ನಡೆಸಬೇಕಂತ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಿಂದ ಯಾವ ಸರ್ಟಿಫಿಕೇಟ್ ಬೇಕೋ ಅದನ್ನೆಲ್ಲ 100% ಮೊದಲ ಲೀಗಲ್ ಡಾಕ್ಯುಮೆಂಟೇಶನ್ ತಗೊಂಡು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ. ಹಂಗಾರೆ ಇವರು ಲೀಗಲ್ ಆಗಿ ತಗೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ಸ್ ಯಾವ್ದು? ಮೊದಲನೇ ಸರ್ಟಿಫಿಕೇಟ್ ಯಾವ್ದಂದ್ರೆ ನಮ್ಮ ಲೀಗಲ್ ಆಗಿ ನಡೆಸಬೇಕಂತ ಸರ್ಟಿಫಿಕೇಟ್. ಇದು ಮೊದಲನೇ ಸರ್ಟಿಫಿಕೇಟ್ 12A ಅಂತ ಕರೀತಾರ. ಈ 12A ಸರ್ಟಿಫಿಕೇಟ್ ಇತ್ತಂದ್ರೆ ನಾವು ದಾನಿಗಳ ಕಡೆಯಿಂದ ದುಡ್ಡನ್ನು ಕಲೆಕ್ಟ್ ಮಾಡ್ಬೋದು, ನಾವು ವಾಪಸ್ ದಾನನು ಮಾಡ್ಬೋದು, ಸಮಾಜ ಸೇವಾ ಕಲ್ಯಾಣ ಆಗ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಹಾಕೋಬಹುದು. ಅದಕ್ಕೆ ಯೂಸ್ ಆಗ್ತೈತಿ. ಎರಡನೇದು ATC, ಇದು ಇನ್ಕಮ್ ಟ್ಯಾಕ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸಿಗ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಆಮೇಲೆ 3ನೇದು ನೀತಿ ಆಯೋಗ, ಇದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನೀತಿ ಆಯೋಗದಿಂದ ನಾವು ಸರ್ಟಿಫಿಕೇಟ್ ಅನ್ನ ತಗೋತೀವಿ.
ಆಮೇಲೆ ಇದು CSR, ಇದು ಬಹಳ ಇಂಪಾರ್ಟೆಂಟ್ ಸರ್ಟಿಫಿಕೇಟ್. ಇದು ಎದಕ್ಕೆ ಯೂಸ್ ಆಗ್ತಿದೆ ಅಂದ್ರೆ, ಉದಾಹರಣೆಗೆ ನಮ್ಮ ಕಂಪನಿಗೆ ನಮ್ಮ ಆರ್ಗನೈಸೇಷನ್ಗೆ ದಾನಿಗಳು ಬಹಳ ಜನ ಇರ್ತಾರೆ. ಈಗ ಒಬ್ಬ ದಾನಿ ರತನ್ ಟಾಟಾ ಅಂತ ತಿಳ್ಕೊಳ್ಳೋಣ. ನಮ್ಮ ರತನ್ ಟಾಟಾ ನಮ್ಮ ಶ್ರೀಮನ್ ರೊಟ್ಟಿ ಬ್ಯಾಂಕ್ ಫೌಂಡೇಶನ್ಗೆ 1 ಕೋಟಿ ರೂಪಾಯಿ ದಾನ ಕೊಟ್ಟರು. ಇವರು 1 ಕೋಟಿ ರೂಪಾಯಿ ದಾನ ಕೊಟ್ಟಿದ್ದಕ್ಕೆ ನಮ್ಮ ರತನ್ ಟಾಟಾಗೆ ಈ ಸರ್ಟಿಫಿಕೇಟ್ ಪ್ರಕಾರ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಒಳಗೆ 40% ರಿಬೇಟ್ ಸಿಗ್ತೈತಿ. ದೊಡ್ಡ ದೊಡ್ಡ ಜನ ಏನ್ ಮಾಡ್ತಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಒಳಗೆ ರಿಬೇಟ್ ಸಿಗ್ತೈತೆ ಅಂತಿಕೊಂಡು ದಾನ ಧರ್ಮ ಮಾಡ್ತಿರ್ತಾರ. ಇದು ಒಂದು ಕಾರಣ ಆಗ್ತೈತಿ. ಆಮೇಲೆ ಇದ್ರ ಜೊತೆಗೆ ನಮ್ಮ ಕಂಪನಿ ಶ್ರೀಮನ್ ರೋಟಿ ಬ್ಯಾಂಕ್ ಅನ್ನ 100% ಲೀಗಲ್ ಆಗಿ ನಾವು ನಡೆಸಬೇಕಂತ, ಮತ್ತೆ ಇದು ನಮ್ಮ ಶ್ರೀಮನ್ ರೋಟಿ ಬ್ಯಾಂಕ್ ಮೊದಲನೇ ಕಂಪನಿ ಈ ಒಂದು NGOದೊಳಗೆ ISO 9001 2015 ಸರ್ಟಿಫಿಕೇಟ್ ಅನ್ನು ತಗೊಂಡು ನಾವು ಬಿಸ್ನೆಸ್ ಅನ್ನು ಅಪ್ಲೈ ಮಾಡಕ್ವಿ. ಅಂದ್ರೆ ನಾವು ಕೇವಲ ಇಂಡಿಯಾ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ನಾವು ಸಕ್ಸಸ್ಫುಲ್ ಮಾಡ್ಬೇಕಂತ ಅದಕ್ಕೆ ಟಾರ್ಗೆಟ್ ಇದು. ಓಕೆ, ಇದಾದ್ಮೇಲೆ ಇನ್ನು ಅಕ್ಟೋಬರ್ ತಿಂಗಳದಾಗ ನಮ್ಮ ಕಂಪನಿಗೆ 35A ಸರ್ಟಿಫಿಕೇಟ್ ಸಿಕ್ತಿತಿ. ಈ 35A ಸರ್ಟಿಫಿಕೇಟ್ ಸಿಕ್ಕರೆ ಏನಾಗ್ತಿದೆ ಅಂದ್ರೆ, ಅದನ್ನ ಒಂದು ಉದಾಹರಣೆ ಕೊಟ್ಟೆ. ಈ CSR ಸರ್ಟಿಫಿಕೇಟ್ ಪ್ರಕಾರ 1 ಕೋಟಿ ರೂಪಾಯಿ ದಾನ ಕೊಟ್ರೆ ಆ ದಾನಿಗಳಿಗೆ ಇನ್ಕಮ್ ಟ್ಯಾಕ್ಸ್ ಒಳಗೆ 40% ರಿಬೇಟ್ ಸಿಗ್ತೈತಿ. ಆದ್ರೆ ಈ ಅಕ್ಟೋಬರ್ ತಿಂಗಳ ಸಿಗ್ತಕ್ಕಂಥ ಈ 35A ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ದಾನಿಗಳಿಗೆ 100% ಅಂದ್ರೆ 1 ಕೋಟಿ ದಾನ ಕೊಟ್ರೆ 1 ಕೋಟಿನ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಒಳಗೆ ರಿಬೇಟ್ ಸಿಗ್ತೈತಿ. ನಮ್ಮ ಕಂಪನಿಗೆ ಈ ಸರ್ಟಿಫಿಕೇಟ್ ಸಿಕ್ಕ ಮೇಲೆ ನಮ್ಮ ಕಂಪನಿಗಳಿಗೆ ದಾನಿಗಳು ಅಂತ ಕರಿತೀವಲ್ಲ, ಆ ದಾನಿಗಳು ಜಾಸ್ತಿ ಆಗ್ತಾರೆ. ದಾನಿಗಳು ಜಾಸ್ತಿ ಆದಂಗೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಕಲೆಕ್ಟ್ ಆಗ್ತಿದೆ. ನಮ್ಮ ಹತ್ರ ದುಡ್ಡು ಜಾಸ್ತಿ ಕಲೆಕ್ಟ್ ಆದಾಗ ನಾವು ಸಮಾಜ ಸೇವಾ ಕೆಲಸನ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಅದಕ್ಕೆ ಈ ಸರ್ಟಿಫಿಕೇಟ್ ಯೂಸ್ ಆಗ್ತಿದೆ. ಆಮೇಲೆ ನಮ್ಮ ಕಂಪನಿಗೆ ಕೇವಲ ಇಂಡಿಯಾದೊಳಗಲ್ಲ, FCRA ಸರ್ಟಿಫಿಕೇಟ್ ಸಿಕ್ಕ ಮೇಲೆ ನಾವು ಕೇವಲ ಇಂಡಿಯಾದೊಳಗಲ್ಲ, ಫಾರಿನ್ ದಿಂದನೂ ನಾವು ಫಂಡ್ ಅನ್ನ ಕಲೆಕ್ಟ್ ಮಾಡಬಹುದು. ಉದಾಹರಣೆಗೆ ಕ್ರಿಶ್ಚಿಯನ್ ಜನ ಅಮೆರಿಕ ಮತ್ತೆ ಲಂಡನ್, ಫ್ರಾನ್ಸ್ ಅಲ್ಲಿಂದ ಕಲೆಕ್ಟ್ ಮಾಡ್ತಾರ. ಮುಸ್ಲಿಂ ಸಂಘಗಳು ಇರ್ತಾರ, ಅರಬ್ ಕಂಟ್ರಿಯಿಂದ ಫಾರಿನ್ ಫಂಡ್ ಅನ್ನು ಕಲೆಕ್ಟ್ ಮಾಡ್ತಾರ. ಹಂಗೆ ನಮ್ಮ ಶ್ರೀಮನ್ ರೋಟಿ ಬ್ಯಾಂಕ್ ಇಡೀ ವಿಶ್ವದೊಳಗೆ ಯಾರ ಕಡೆಯಿಂದ ಬೇಕಾದ್ರೂ ನಾವು ಫಂಡ್ ಅನ್ನ ಕಲೆಕ್ಟ್ ಮಾಡಬಹುದು. ಒಂದೇ ಪಾಯಿಂಟ್. ಮತ್ತೆ ನಮ್ಮ ಬಿಸಿನೆಸ್ ನಮ್ಮದು ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಒಯ್ಬಹುದು. ಅದಕ್ಕೆ ಇದೆಲ್ಲ ಸರ್ಟಿಫಿಕೇಟ್ ಯೂಸ್ ಆಗ್ತದೆ. ಈ ಪ್ರಕಾರ ನಮ್ಮ ಕಂಪನಿ ಲೀಗಲ್ ಆಗಿ ನಡೆಸಬೇಕಂತ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಕಲೆಕ್ಟ್ ಮಾಡೋಣ. ಈಗ ನಾನು ಒಂದೊಂದು ಡಾಕ್ಯುಮೆಂಟ್ ಒರಿಜಿನಲ್ ಕಾಪಿ ತೋರಿಸ್ತೀನಿ. ಇದು ಮೊದಲನೇ ಡಾಕ್ಯುಮೆಂಟ್. ಇದು ಏನಪ್ಪಾ ಅಂದ್ರೆ ನಮ್ಮ ಕಂಪನಿ ರಿಜಿಸ್ಟರ್ ಆಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಇರ್ತಕ್ಕಂಥ ಒಂದು ಶ್ರೀಮನ್ ರೋಟಿ ಬ್ಯಾಂಕ್ ಫೌಂಡೇಶನ್ ಒಂದು ಸರ್ಟಿಫಿಕೇಟ್. ಇದಾದ್ಮೇಲೆ ನಮ್ಮ ಕಂಪನಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್. ವಿಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಹೆಡ್ ಆಫೀಸ್ ಕಲ್ಕತ್ತಾದಾಗಿರೋದಕ್ಕೆ ನಾವು ಕಲ್ಕತ್ತಾದಿಂದ ಈ ಸರ್ಟಿಫಿಕೇಟ್ ಅನ್ನ ಕಲೆಕ್ಟ್ ಮಾಡಿವಿ. ಇದಾದ್ಮೇಲೆ ನಮ್ಮ ಕಂಪನಿ ರಿಜಿಸ್ಟ್ರೇಷನ್ ಮಾಡ್ಬೇಕಲ್ಲ, ನಮ್ಮ ಕಂಪನಿ ರಿಜಿಸ್ಟರ್ ಆಗೈತಿ ಇಲ್ಲ ನಮ್ಮ ಕಂಪನಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಇದು ಶ್ರೀಮನ್ ರೋಟಿ ಬ್ಯಾಂಕ್ ಫೌಂಡೇಶನ್. ಆಮೇಲೆ ಇಲ್ಲಿ ಊರು ಬರ್ತಾರ, ಯಾವ್ದು ಸರಿ ಇಲ್ಲ ಅಗರ್ತಾಲ ತ್ರಿಪುರ ಅಂತ ಬರ್ತಾರ. ಯಾಕಂದ್ರೆ ನಮ್ಮ ಕಂಪನಿ ಓನರ್ ಆಗಿರ್ತಕ್ಕಂಥ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಅಗರ್ತಾಲದವರು. ಆ ಅಗರ್ತಾಲ ಅನ್ನೋದು ಇದು ತ್ರಿಪುರ ರಾಜ್ಯದೊಳಗೈತಿ, ಅಲ್ಲಿಂದ ನಮ್ದು ರಿಜಿಸ್ಟ್ರೇಷನ್ ಆಗೈತಿ. ಇದಾದ್ಮೇಲೆ ಕ್ವಾಲಿಟಿ ಸರ್ಟಿಫಿಕೇಟ್ ಅಂತ ಕರೀತಕ್ಕಂಥ ISO 9001 2015 ನಮ್ಮ ಶ್ರೀಮನ್ ರೋಟಿ ಬ್ಯಾಂಕ್ ಫೌಂಡೇಶನ್ಗೆ ಸಿಕ್ಕಿರ್ತಕ್ಕಂಥ ಇದು ಮತ್ತೊಂದು ಸರ್ಟಿಫಿಕೇಟ್. ಇದಾದ್ಮೇಲೆ ನಮ್ಮ ಕಂಪನಿ ಆಕ್ಟ್ ಪ್ರಕಾರ ಯಾವ ಆಕ್ಟ್ ಸರ್? ಕಂಪನಿ ಆಕ್ಟ್ ಪ್ರಕಾರ ಒಂದು ರಿಜಿಸ್ಟ್ರೇಷನ್ ಆಗ್ತೈತಿ. ಆ ರಿಜಿಸ್ಟರ್ ಮಾಡೋರು ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಅಫೇರ್ಸ್, ಆಫೀಸ್ ಆಫ್ ದಿ ರಿಜಿಸ್ಟ್ರೇಷನ್ ಕಂಪನೀಸ್ ಅಂತಿದ್ದಲ್ಲ ಅಲ್ಲಿಂದ ಆಗಿರ್ತೈತಿ. ಇದು ಅದ್ರದ್ದು ಒಂದು ರೂಲ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಎಲ್ಲದನ್ನು ಮಾಡ್ಯಾರ. ಸೊ ನಮ್ಮ ಕಂಪನಿದು ಬ್ಯಾಂಕ್ ಡೀಟೇಲ್ ಎಲ್ಲದನ್ನು ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟ. ಇಲ್ಲಿ ನೋಡ್ಕೊಡ್ರಿ ಶ್ರೀಮನ್ ರೋಟಿ ಬ್ಯಾಂಕ್ ಫೌಂಡೇಶನ್, ಆಮೇಲೆ ಅವ್ರ ಅಡ್ರೆಸ್ ಗಿಡ್ರೆಸ್ ಎಲ್ಲ ಐತಿ, ಇಲ್ಲಿಂದ ಮಾಡ್ಯಾರ. ಸೊ ಇದು ನಮ್ಮ ಸರ್ಟಿಫಿಕೇಟ್. ಇದಾದ್ಮೇಲೆ ನೆಕ್ಸ್ಟ್ ಸರ್ಟಿಫಿಕೇಟ್ ಪ್ಯಾನ್ ಕಾರ್ಡ್. ಇದು ನಮ್ಮ ಕಂಪನಿದು ಒರಿಜಿನಲ್ ಪ್ಯಾನ್ ಕಾರ್ಡ್. ನನ್ನ ಹತ್ರ ಇರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಒರಿಜಿನಲ್ ಕಾಪಿ ಇದೆ, ಒಂದು ಕಾಪಿ ನನ್ನ ಕಡೆ ಐತಿ, ಅದನ್ನ ನಾನು ನಿಮಗೆ ಇಲ್ಲಿ ತೋರ್ಸಾಕತ್ತೀನಿ. ಈ ಪ್ರಕಾರ ಎಲ್ಲ ಡಾಕ್ಯುಮೆಂಟ್. ಈ ಪ್ರಕಾರ ನಮ್ದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ನಮ್ಮ ಶ್ರೀಮನ್ ರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನೋದು ಹೇಳ್ತಿಲ್ಲ, ಇದು 100% ಲೀಗಲ್ ಆಗಿರ್ತಕ್ಕಂಥ ಕಂಪನಿ. ಕೇವಲ ಇಂಡಿಯಾ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ನಾವು ಮಾಡಬಹುದು. ಅದಕ್ಕೆ ನಾನು ಈ ಕಾಪಿ ತೋರಿಸಿದೆ. ಸೊ ಇಷ್ಟೊಂದು ಲೀಗಲ್ ಆಗಿರ್ತಕ್ಕಂಥ ನಮ್ಮ ಶ್ರೀಮನ್ ರೋಟಿ ಬ್ಯಾಂಕ್ ಫೌಂಡೇಶನ್ ಈಗ ಏನೇನು ಕೆಲಸ ಮಾಡ್ಯಾರ ಅದು ನೋಡೋಣ. ನಮ್ಮ ಒಂದು NGO ಸ್ಟಾರ್ಟ್ ಆಗಿ 8 ವರ್ಷ ಅಂತ ಇದೆ. ಕಳೆದ 8 ವರ್ಷದಿಂದ ನಮ್ಮ ಕಂಪನಿಯವರು ಏನೇನ್ ಮಾಡಪ್ಪ ಅಂದ್ರೆ, ಮೊದಲನೇ ಕೆಲಸ
ಬುಜುರ್ಗೋं का आंखों का ಆಪರೇಷನ್ करवाना ಅಂತ ಐತಿ. ಬುಜುರ್ಗೋं का ಆಪರೇಷನ್ ಅಂದ್ರೆ ಏನ್ರಿ, ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಣ್ಣಿನ ದೋಷ ಇರ್ತದಲ್ಲ ಅವ್ರಿಗೆ ಫ್ರೀ ಒಳಗ ಆಪರೇಷನ್ ಮಾಡ್ತಾರೆ. ಆಮೇಲೆ ಗರೀಬ್ ಲಡ್ಕಿಗೆ ಶಾದಿ करवाना, ಬರೀ ನಮ್ಮ ಮಕ್ಕಳಿಗೆ ಅವ್ರಿಗೆ ಮದುವೆ ಮಾಡ್ಕೊಳಕ್ ಆಗಿಲ್ಲ, ಅವ್ರಿಗೆ ಪ್ರತಿ ವರ್ಷ 101 ಸಾಮೂಹಿಕ ಮದುವೆ ಮಾಡ್ತಾರಲ್ಲ, ಸಾಮೂಹಿಕ ಮದುವೆ ನಮ್ಮ ಕಂಪನಿಯವರು ಮಾಡ್ತಾರೆ. ಆಮೇಲೆ ಗರೀಬ್ ಬಚ್ಚಕ್ಕೂ ಶಿಕ್ಷಾ ದಿವಾನ, ಬಡ ಮಕ್ಕಳು ಇರ್ತಾರೆ, ಕಲಿಬೇಕಂತ ಆಸೆ ಇರ್ತೈತಿ, ತಂದೆ ತಾಯಿಗೆ ಅನುಕೂಲ ಇರಂಗಿಲ್ಲ, ಅಂತರಿಗೆ ಫ್ರೀ ಒಳಗೆ ಎಜುಕೇಶನ್ ಕೊಡೋದು, ಫ್ರೀ ಒಳಗೆ ಅವ್ರಿಗೆ ಹೆಲ್ತ್ ಚೆಕ್ಅಪ್ ಮಾಡಿಸೋದು. ಆಮೇಲೆ ಈ ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ವೃದ್ಧಾಶ್ರಮ, ಆಮೇಲೆ ಅನಾಥ ಮಕ್ಕಳಿಗೆ ಅನಾಥಾಶ್ರಮ, ಇಂಥದೆಲ್ಲ ಒಂದಲ್ಲ ಎರಡಲ್ಲ ಕಳೆದ 8 ವರ್ಷದೊಳಗೆ ನಾವು ಈ NGO ಥ್ರೂ 72 ಪ್ರೋಗ್ರಾಮ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ. ಈಗ 72 ಕಂಪ್ಲೀಟ್ ಮಾಡಿದ್ಮೇಲೆ ಈಗ ನಾವು ಒಂದು ಟಾರ್ಗೆಟ್ ಇಟ್ಕೊಂಡ್ರಿ. ಏನಪ್ಪಾ ಟಾರ್ಗೆಟ್ ಅಂದ್ರೆ, ನಾವು 2030 ಇಶ್ಯೊಳಗೆ, ನಾವು 2030 ಇಶ್ಯೊಳಗೆ ಇಡೀ ವಿಶ್ವದೊಳಗೆ ನಂಬರ್ 1 NGO ಆಗ್ಬೇಕಂತ ಒಂದು ಟಾರ್ಗೆಟ್ ಇಟ್ಕೊಂಡ್ರಿ. ಈಗ ಇಡೀ ವಿಶ್ವದೊಳಗೆ ನಂಬರ್ 1 NGO ಇರೋದು ರೆಡ್ ಕ್ರಾಸ್ ಒಂದು ಮಾತ್ರ. ಇದನ್ನ ನಾವು ಓವರ್ಟೇಕ್ ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಕಂಪನಿಯವರು ಒಂದು ಪ್ಲಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದಕ್ಕೆ ನಾವು ಕ್ರೌಡ್ ಫಂಡಿಂಗ್ ಪ್ಲಾನ್ ಅಂತ ಕರಿತೀವಿ. ಸಿ ಅಂದ್ರೆ ಕ್ರೌಡ್, ಎಫ್ ಅಂದ್ರೆ ಫಂಡ್. ಇಲ್ಲೇ ಸಿ ಅಂದ್ರೆ ಕ್ರೌಡ್, ಕ್ರೌಡ್ ಅಂದ್ರೆ ಪಬ್ಲಿಕ್ ಅಂದ್ರೆ ನಾವ ನೀವು ಅಂತ ಅರ್ಥ. ಎರಡನೇದು ಎಫ್ ಅಂದ್ರೆ ಫಂಡ್, ಫಂಡ್ ಅಂದ್ರೆ ದುಡ್ಡು, ಪಬ್ಲಿಕ್ ಅದು ದುಡ್ಡು ಕಲೆಕ್ಟ್ ಮಾಡಿ ವಾಪಸ್ ಪಬ್ಲಿಕ್ ಗೆ ಕೊಟ್ಟ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡೋದೇ ನಮ್ಮ NGO ಕೆಲಸ. ಸರಿ, ಇದು ಓಕೆ. ಈ ಪ್ರಕಾರ ನಾವು ಕಳೆದ 8 ವರ್ಷದೊಳಗೆ ಕೆಲವೊಂದು ಪ್ರೋಗ್ರಾಮ್ 72 ಅದ್ರೊಳಗೆ ಎಲ್ಲದನ್ನು ಫೋಟೋ ತೋರ್ಸಕ್ಕಾಗಿಲ್ಲ, ಒಂದು 4 ಫೋಟೋ ಇಲ್ಲಿ ತೋರಿಸಿವಿ. ಇದಾದ್ಮೇಲೆ ಈಗ ನಮ್ಮ NGO ಒಂದು ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ ಅಂತ ಹೇಳಿದೆ. ಸಿ ಅಂದ್ರೆ ಕ್ರೌಡ್, ಎಫ್ ಅಂದ್ರೆ ಫಂಡ್, ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗಬೇಕು ಅಂತ ಮಾಡಿದ್ರು. ಸರ್, ನನ್ನೊಂದು ಪ್ರಶ್ನೆ, ಸರ್ ನಿಮ್ದೆಲ್ಲ ಓಕೆ, ಈಗ ನಾನು ಯಾಕೆ ನಿಮ್ಮ ಕಂಪನಿ ಜಾಯಿನ್ ಆಗಬೇಕು? ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನಾನು ನಿಮ್ಮ ಕಂಪನಿ ಜಾಯಿನ್ ಆದ್ರೆ ನನಗೆ ಯಾವ ತರ ಯೂಸ್ ಆಗ್ತೈತಿ? ಇದು ಎರಡನೇ ಪ್ರಶ್ನೆ. ಈಗ ನಾನು ಮಾಡ್ತೀನಿ, ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಈ ಕಂಪನಿ ಯಾಕೆ ಜಾಯಿನ್ ಆಗ್ಬೇಕು? ಇಲ್ಲ ಕಾಮನ್ ಆಗಿ ಇಲ್ಲಿ ನಾವು ಬಂದು ಕುಂತಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದೀವಿ. ಮಿಡಲ್ ಕ್ಲಾಸ್ ಅಂದ್ರೆ ಈ ಕಡೆ ಬಡವರಲ್ಲ, ಈ ಕಡೆ ಶ್ರೀಮಂತರಲ್ಲ, ಮಧ್ಯದೊಳಗಿರ್ತಕ್ಕಂಥ ವ್ಯಕ್ತಿಗಳು. ಇಲ್ಲಿ ಯಾರು ಅಪ್ಪಿತಪ್ಪಿ ರಿಚ್ ಕ್ಲಾಸ್ ನಿಂದ ಯಾರು ಬಂದಿಲ್ಲ. ರಿಚ್ ಕ್ಲಾಸ್ ಆಗಿದ್ರೆ ನೀವು ಬರ್ತಿದ್ದಿಲ್ಲ, ಇದು ಗ್ಯಾರಂಟಿ. ರಿಚ್ ಕ್ಲಾಸ್ ಒಳಗೆ ಯಾರ್ಯಾರು ಬರ್ತಾರ? ಟಾಟಾ, ಬಿರ್ಲಾ, ಅಂಬಾನಿ ಫ್ಯಾಮಿಲಿ, ಅಡಾನಿ ಫ್ಯಾಮಿಲಿ, ಇಂಥ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಇರ್ತಾರ. ಇಲ್ಲೇ ಒಂದು ಪ್ರಶ್ನೆ. ಆಮೇಲೆ ಮತ್ತೆ ಸರ್, ನಾವೆಲ್ಲ ಮಿಡಲ್ ಕ್ಲಾಸ್ ಅಂತ ಹೇಳಿದ್ರಲ್ಲ, ಮಿಡಲ್ ಕ್ಲಾಸ್ ಅಂತ ನಾವು ಹೆಂಗ್ ಗೊತ್ತಿರ್ಬೇಕ್ರಿ? ಹೆಂಗ್ ಗೊತ್ತಿರ್ಬೇಕಂದ್ರೆ, ನಾವು ಮಿಡಲ್ ಕ್ಲಾಸ್ ಜನ ಅಂತ ತಿಳ್ಕೊಬೇಕಂದ್ರೆ ಒಂದೇ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ನೌಕರಿ ಮಾಡ್ತಕ್ಕಂಥ ವ್ಯಕ್ತಿ ಸಾಯೋ ಮಟ್ಟ ನೌಕರಿನ ಮಾಡ್ತಾನ, ಅಂದ್ರೆ ರಿಟೈರ್ಡ್ ಮಗನ ನೌಕರಿ ಮಾಡ್ತಾನ. ಒಂದು ಕಿರಾಣಿ ಅಂಗಡಿ ಇರ್ತಕ್ಕಂಥ ವ್ಯಕ್ತಿ ಸಾಯೋ ಮಟ್ಟ ಕಿರಾಣಿ ಅಂಗಡಿನ ಮಾಡ್ತಾನ. ಒಂದು ಯಾರಕಿನ ಮಾಡ್ತಾನ. ಒಬ್ಬ ಡಾಕ್ಟರ್ಗೆ ಮಾಡ್ತಾನ. ಅಂದ್ರೆ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಬರ್ತೀವಿ. ಯಾಕಂದ್ರೆ ನಮ್ಗೆ ಇನ್ಕಮ್ ಅಂದ್ರೆ ಒಂದೇ ಒಂದು ಸೋರ್ಸ್ ಇರ್ತೈತಿ. ಆದ್ರೆ ರಿಚ್ ಫ್ಯಾಮಿಲಿ ಅವರಿಗೆ ಒಂದಲ್ಲ ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಇರ್ತೈತಿ. ಇಷ್ಟೇ ಡಿಫರೆನ್ಸ್. ಮಲ್ಟಿಪಲ್ ಇನ್ಕಮ್ ಅಂದ್ರೆ ಏನ್ರಿ? ಈಗ ರತನ್ ಟಾಟಾ ನೋಡ್ರಿ, ರತನ್ ಟಾಟಾ ಕೋಟಿ ಗಂಟೆ ಅರ್ಬಪತಿ ಅವರು. ಅವ್ರು ಯಾಕೆ ಅರ್ಬಪತಿ ಆಗ್ಯಾರ? ಅವ್ರು ಒಂದ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿಲ್ಲ. ಮಲ್ಟಿಪಲ್ ಇನ್ಕಮ್ ಅಂದ್ರೆ ಆ ಮನುಷ್ಯ ಒಂದು ಉಪ್ಪುನ ಮಾಡ್ತಾನ, ಏರೋಪ್ಲೇನು ಮಾಡ್ತಾನ, ಕಬ್ಬಿಣನು ಮಾಡ್ತಾನ, ಕಾರು ಮಾಡ್ತಾನ, ಎಲ್ಲಾದ್ರೂ ಲಾರಿನೂ ಮಾಡ್ತಾನಂತ. ಹಿಂಗ ಮಲ್ಟಿಪಲ್ ಇನ್ಕಮ್ ಇರ್ಬೇಕು. ಯಾವ ವ್ಯಕ್ತಿಗೆ ಮಲ್ಟಿಪಲ್ ಇನ್ಕಮ್ ಇರ್ತಲ್ಲ ಅವರು ಏನಂತೀರೋ ಇಲ್ಲೇ ರಿಚ್ ಕ್ಲಾಸ್ ಒಳಗೆ ಬರ್ತಾರ. ನಿಮ್ಮ ವ್ಯಕ್ತಿಗಳು ಒಂದೇ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗ್ತಾರಲ್ಲ, ನಾವು ಮಿಡಲ್ ಕ್ಲಾಸ್ ಒಳಗೆ ಇರ್ತೀವಿ. ಈಗ ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೂ ಅಂದ್ರೆ ಇನ್ನು ಡೀಟೇಲ್ ಆಗ್ಬೇಕಂದ್ರೆ ನಮ್ಗೆ ಜೀವನದಲ್ಲಿ ಎಲ್ಲ ಆಸೆ ಇರ್ತೈತಿ. ನಾವು ಬಂದು ಕಂಪನಿ ಆಗ್ಬೇಕಂತ ಆಸೆ ಇರ್ತೈತಿ. ಅದಾಗಂಗಿಲ್ಲ. ಯಾಕಂದ್ರೆ ಒಂದ್ ಇನ್ಕಮ್ ಡಿಪೆಂಡ್ ಆಗ್ತೀವಿ. ಮಕ್ಕಳಿಗೆ ಫಾರೆನ್ ಕಳಿಸ್ಬೇಕು, ಅದಾಗಂಗಿಲ್ಲ. ಹೆಂಡತಿಗೆ ಮೈ ತುಂಬ ಬಂಗಾರ ಹಾಕ್ಬೇಕು, ಅದಾಗಂಗಿಲ್ಲ. ಸ್ವಂತ ಕಾರ್ ತಗೋಬೇಕು, ಅದಾಗಂಗಿಲ್ಲ. ಆಮೇಲೆ ಫಾರೆನ್ ಹೋಗ್ಬೇಕು, ಅದಾಗಂಗಿಲ್ಲ. ಸ್ವಂತ ಮನಿ ಬಂಗ್ಲೆ ತಗೋಬೇಕು, ಇದು ಯಾವುದೂ ಆಗಿದ್ದಿಲ್ಲ. ಯಾಕಂದ್ರೆ ನಾವು ಒಂದ್ ಇನ್ಕಮ್ ಅಲ್ಲಿ ಡಿಪೆಂಡ್ ಆಗ್ತೀವಿ. ಅಂದ್ರೆ ರಿಟೈರ್ಮೆಂಟ್ ಟೈಮ್ ಒಳಗೆ ನಾವೆಲ್ಲ ಕೆಲಸ ಮುಗಿದು ಒಂದು ಮನೆ ಮಾಡೋದು ಅಷ್ಟೇ. ಆದ್ರೆ ಇದೆಲ್ಲ ಆಗಂಗಿಲ್ಲ. ಈಗ ನನ್ನ ಮತ್ತೊಂದು ಪ್ರಶ್ನೆ ಐತ್ರಿ, ನಾವು ಮಿಡಲ್ ಕ್ಲಾಸ್ ವ್ಯಕ್ತಿಗಳು ಅಂತ ಹೇಳಿದ್ರಿ. ನಾನು ರಿಚ್ ಕ್ಲಾಸ್ ಫ್ಯಾಮಿಲಿಗೆ ಏನು ಜಂಪ್ ಆಗಕ್ಕೆ ಡೈರೆಕ್ಟ್ ಆಗಿ ಜಂಪ್ ಆಗಕ್ಕೆ ಆಗ್ತಿದ್ರು 100% ಆಗ್ತೈತಿ. ಈ ಪ್ರಕಾರ ಬೇಕಾದಷ್ಟು ಜನ ಜಂಪ್ ಆಗ್ಯಾರ. ಉದಾಹರಣೆಗೆ ಧೀರುಭಾಯಿ ಅಂಬಾನಿ ಅಂತಕ್ಕಂಥ ವ್ಯಕ್ತಿ ಇದ್ದಂತ ವ್ಯಕ್ತಿ ಜಂಪ್ ಆಗೇನೇನ್ರಿ? ಪೆಟ್ರೋಲ್ ಹಾಕ್ತಕ್ಕಂಥ ವ್ಯಕ್ತಿ ಉತ್ತರ. ಈ ಪ್ರಕಾರ ಇನ್ಫೋಸಿಸ್ ಕಂಪನಿ ನಾರಾಯಣ ಮೂರ್ತಿ ಹೆಂಡತಿ ಕಡೆಯಿಂದ 10,000 ರೂಪಾಯಿ ಇಸ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಮತ್ತೆ
ಅವ್ರ ಮಗಳ ಲಂಡನ್ ವಾಡಿಕ್ಕಿಂತಾನೆ ರಿಚ್ ಅದ. ಈ ಪ್ರಕಾರ ನಾವು ಮನಸ್ಸು ಮಾಡಿದ್ರೆ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ವ್ಯಕ್ತಿಗಳು ರಿಚ್ ಕ್ಲಾಸ್ಗೆ ಜಂಪ್ ಮಾಡಬಹುದು. ಹೆಂಗ್ ಜಂಪ್ ಆಗಬೇಕು? ನಾವು ಸಹಿತ ಇವ್ರಂಗ ಮಲ್ಟಿಪಲ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಿ ಸಾಧ್ಯ ಇದೆ. ನಾನು ಮಲ್ಟಿಪಲ್ ಇನ್ಕಮ್ ಹೆಂಗ್ ಕ್ರಿಯೇಟ್ ಮಾಡಕ್ಕಾಗ್ತೈತ್ರಿ? ಇದು ಒಂದು ಗುಡ್ ಕ್ವಶನ್. ಇದಕ್ಕೆ ಮೊದಲು ಉತ್ತರ ಕೊಡ್ತೀನಿ, ಆಮೇಲೆ ಮುಂದಿನ ನೋಡೋದು. ಈಗ ನಾನು ಅಂದ್ರೆ ನೌಕರಿ ಗ್ಯಾರಂಟಿ ಕೊಡಿ, ನಾನು ನೌಕರಿ ಮಾಡ್ತೀನಿ, ನನಗೆ ಪೇಮೆಂಟ್ ಬರ್ತೈತಿ, ಆ ಪೇಮೆಂಟ್ ಕೇವಲ ಫ್ಯಾಮಿಲಿ ನಡೆಸಬಹುದು, ಮುಂದೆ ಏನ್ ಮಾಡ್ತಿಲ್ಲ. ನಾನೇನ್ ಮಾಡ್ತೀನಿ, ನಾನು ಈ ನೌಕರಿ ಮಾಡ್ಕೊಂತ ಒಂದು ಯಾವ್ದು ಚಲೋ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಬರ್ತೈತಿ ಅದ್ರ ಜಾರಕ್ಕೆ. ಈಗ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಜೋನ್ ಆದ್ರೆ ನಂದು 2ನೇ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಈಗ ಮೊದಲನೇ ಇನ್ಕಮ್ ಇಂದ ನಾವು ಮನೆ ಮಾಡ್ತೀವಿ, ಆದ್ರೆ 2ನೇ ಇನ್ಕಮ್ ಅದನ್ನು ಮುಟ್ಟಂಗಿಲ್ಲ, ಖರ್ಚು ಮಾಡಂಗಿಲ್ಲ. ಅದನ್ನೇನ್ ಮಾಡ್ತೀನಿ, ಸ್ವಲ್ಪ ಜಾಣತನ ಯೂಸ್ ಮಾಡಿ, ಜಾಣತನದಿಂದ ನಾನು ಹಂತವಾಗಿ ಶೇರ್ ಮಾರ್ಕೆಟ್ ಯೂಸ್ ಮಾಡ್ತೀನಿ. ಬಂದ್ ಬಂದಿದೆ ದುಡ್ಡನ್ನ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತೀನಿ. ಶೇರ್ ಮಾರ್ಕೆಟ್ ಮಾಡಿದ್ರೆ 3ನೇ ಇನ್ಕಮ್ ತಯಾರಿತ್ತು. ಈಗ ನಾನ್ ಮಾಡ್ತೀನಿ ನೆಟ್ವರ್ಕ್ ಮಾರ್ಕೆಟ್ ಮತ್ತೆ ಶೇರ್ ಮಾರ್ಕೆಟ್, ಇದು ಎರಡರೂ ಬಂದಿದ್ದು ಅದನ್ನು ಸ್ವಲ್ಪ ದಿನ ಖರ್ಚು ಮಾಡಂಗಿಲ್ಲ. ಅದನ್ನೇನ್ ಮಾಡ್ತೀನಿ, ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಂದ್ರೆ ಮನಿ ತಗೊಂಡು ಕುಂದ್ರಂಗಿಲ್ಲ, ಒಂದಾಗ್ಲಿ ಎರಡಾಗ್ಲಿ ಅಂಗಡಿ ತಗೋತೀನಿ, ಅಂಗಡಿ ಬಾಡಿಗೆ ಕೊಡ್ತೀನಿ. ಬಾಡಿಗೆ ಕೊಟ್ರೆ ನನಗೆ ರೆಂಟ್ ಬರ್ತೈತಿ, ನನಗೆ 4 ಇನ್ಕಮ್. ಈಗ ನೀವ್ ಹೇಳ್ರಿ, ಯಾರ ಮೈ ಕಾಲಾಗೈತಿ ಅಷ್ಟೊತ್ತಾನ ಯಾರು ಇದ್ರಿ ಇಲ್ಲ 4 ಇನ್ಕಮ್, ನೆಟ್ವರ್ಕ್ ಮಾರ್ಕೆಟ್ ಇನ್ಕಮ್, 3ನೇದು ಶೇರ್ ಮಾರ್ಕೆಟ್ ಇನ್ಕಮ್, ರಿಯಲ್ ಎಸ್ಟೇಟ್ ಇನ್ಕಮ್. ಈ ಪ್ರಕಾರ ನಮಗೆ 4 ಇನ್ಕಮ್ ಇತ್ತಂದ್ರೆ ನಾವು ಸಹಿತ ಕರೋಡಪತಿ ಮಾಡ್ಬೋದು, ನಮ್ಮ ಮಕ್ಕಳಿಗೆ ಫಾರಿನ್ ಕಟ್ಬೋದು, ಹೆಂಡತಿಗೆ ಮೈ ತುಂಬಾ ಬಂಗಾರ ಕಟ್ಬೋದು, ಸ್ವಂತ ಮನೆ ಕಟ್ಬೋದು, ಸ್ವಂತ ನಾವು ದೇಶವನ್ನು ಸುತ್ತಬಹುದು, ಆಮೇಲೆ ಸ್ವಂತ ಕಾರ್ನು ತಗೋಬಹುದು. ಅಂದ್ರೆ ನಾನು ಯಾಕೆ ಕಂಪನಿ ಜಾಯ್ನ್ ಆಗ್ಬೇಕಂತ ಗೊತ್ತಲ್ಲ, ಇದನ್ನೆಲ್ಲ ಮಾಡೋ ಸಲುವಾಗಿನೇ ನಾವು ಏನ್ ನೆಟ್ವರ್ಕ್ ಮಾರ್ಕೆಟ್ ಮಾಡ್ಬೇಕಲ್ಲ, ಇದನ್ನ ಯಾಕೆ ಮಾಡಬಾರ್ದು? ಅದು ನಮ್ಮ ಪ್ರಶ್ನೆ. ಒಂದನೇದು. ಎರಡನೇದು, ಈಗ ನಾವು ನಾಳೆ ಕಂಪನಿ ಜಾಯ್ನ್ ಆಗುತ್ತೆ ತಿಳ್ಕೊಳ್ಳೋಣ. ನಮ್ದು ಈ ಶ್ರೀಮಾ ರೊಟ್ಟಿ ಬ್ಯಾಂಕ್ ಒಳಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತೈತಿ. ಯಾವ ಟ್ರಾನ್ಸಾಕ್ಷನ್ ಸರ್? ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಾವು P2P ಪದ್ಧತಿ ಪ್ರಕಾರ ಮಾಡ್ತೀವಿ. ಏನು? P2P ಪದ್ಧತಿ ಪ್ರಕಾರ. ಸರ್, ನನಗೆ P2P ಪದ್ಧತಿ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ, ಸ್ವಲ್ಪ ವಿಸ್ತಾರವಾಗಿ ಹೇಳಿಲ್ಲ. ಈಗ ನೋಡ್ರಿ, ಈಗ ನಾವು ಎಷ್ಟೋ ಜನ ಇಲ್ಲಿ ಬೇರೆ ಬೇರೆ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಆಲ್ರೆಡಿ ಮಾಡಿ ಕೈ ಸುಟ್ಕೊಂಡಿವಿ, ಅನುಭವ ಐತಿ. ಈಗ ಮೊದಲೇ ಇರ್ತಕ್ಕಂಥ ಕಂಪನಿ, ಮೊದಲನೇ ಕಂಪನಿ ಯಾವುದು? ಆಮ್ವೆ, ಓರಿಫ್ಲೇಮ್, ಕ್ವಾಂಟಮ್, ಹರ್ಬಲೈ, ಸರ್ವೇರ್, ಯೂನಿಲಿವರ್, ಮೋದಿಕೇರ್, ಇಂಥವೆಲ್ಲ ಕಂಪನಿಗಳು ಹೆಂಗ್ ನಾವು ಪಬ್ಲಿಕ್ ಏನ್ ಮಾಡ್ತೀವಿ, ಕಂಪನಿ ಅನ್ನತ್ತೆ. ಅದು ಯಾವ ಕಂಪನಿ ನೋಡ್ತಾರೆ, ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥ ದುಡ್ಡು ಕಂಪನಿ ಅಕೌಂಟಿಗೆ ಹಾಕ್ತೀವಿ. 1,000 ಇರ್ಬೋದು, 10,000 ಇರ್ಬೋದು, 1,00,000 ಇರ್ಬೋದು. ನಾನ್ ಮಾಡ್ತೀನಿ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಕಂಪನಿ ನನಗೆ ಪ್ರತಿ ತಿಂಗಳ ಕಮಿಷನ್ ಮುಖಾಂತರ ಮತ್ತು ವಾಪಸ್ ಫೀ ನಮಗೆ ಕಮಿಷನ್ ಮುಖಾಂತರ ನಮ್ಗೆ ವಾಪಸ್ ಕೊಡ್ತಾರೆ. ಇದು ಪದ್ಧತಿ ಏನು ಕೆಟ್ಟಿದ್ದಿಲ್ಲ. ಕಳೆದ 70 ವರ್ಷದಿಂದ ಪ್ರತಿಯೊಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಇದೇ ಪದ್ಧತಿ ಪ್ರಕಾರ ಬಿಸಿನೆಸ್ ಅನ್ನು ಮಾಡಿದ್ರೆ ಇದ್ರೊಳಗೆ ಯಾವುದೇ ತರದ ದೋಷ ಇದ್ದಿದ್ದಿಲ್ಲ. ಆದ್ರೆ ರೀಸೆಂಟ್ ಆಗಿ ಕೆಲವೊಂದು ಪ್ರೈವೇಟ್ ಕಂಪನಿಗಳು ಮೋಸ ಮಾಡಿದಂತ ವ್ಯಕ್ತಿಗಳು ಬಂದು ಸೇರ್ಕೊಂಡ್ರೆ ಒಂದು ಕಂಪನಿ ತಯಾರು ಮಾಡ್ತಾರೆ, ಪಬ್ಲಿಕ್ ಕಡೆಯಿಂದ ದುಡ್ಡನ್ನ ಕರೆಕ್ಟ್ ಆಗಿ ತಗೊಂತಾರ. ಅಂದ್ರೆ ಅವಕಾಶ ಜನರು ಕೊಡ್ಬೇಕಾದ್ರೆ ಸ್ವಲ್ಪ ದಿನ ಏನ್ ಮಾಡ್ತಾರೆ, ಬಂದ್ ಮಾಡ್ತಾರ, ಇಲ್ಲ ಆಪರೇಷನ್ ಅಂತ ಹೇಳ್ತಾರ, ಏನಾದ್ರು ಮಾಡಿ ಬಂದ್ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಮಾಡ್ತಾರೆ, ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರ. ಈ ಪ್ರಕಾರ ಕಳೆದ ಕೆಲವೊಂದು ವರ್ಷದೊಳಗೆ ನಮ್ಮ ಕನ್ನಡಿಗರಿಗೆ ಇದೇ ತರ ಮಾಡಿ 1 ಅಲ್ಲ, 10 ಅಲ್ಲ, 100 ಅಲ್ಲ, 1000 ಕಂಪನಿಗಳು ಕ್ಲೋಸ್ ಆಗ್ಯಾವ. ಈ 1000 ಕಂಪನಿಯೊಳಗೆ ನಾವು ಏನು ಲಕ್ಷಾಂತರ ಗಂಟೆ ಜನ ದುಡ್ಡು ಹಾಕಿ ನಾವ್ ಏನೋ ಹೋಗ್ಕೊಂಡಿದ್ದೇವ, ನಾವು ಶ್ರೀಮಂತ ಆಗ್ತೀವಿ, ನಮಗೆಲ್ಲ ತಿರುಪತಿ ನಾವು ಹತ್ತೈತಿ, ಆಮೇಲೆ ನಮ್ದು ದುಡ್ಡು ಬನ್ನಿ ನಮ್ಮಲ್ಲಿ ನಮ್ಮ ಕೆಳಗಿನ 10,000 ಜನಗೆಲ್ಲ ದೊಡ್ಡ ತಿರುಪತಿ ನಾಮ ಬಿದ್ದೈತಿ. ಎಷ್ಟು ದೊಡ್ಡ ತಿರುಪತಿ ನಾಮ ಬಿದ್ದೈತಿ ಅಂದ್ರೆ ಇವತ್ತು ನಾವು ರಿಲೇಶನ್ಶಿಪ್ ಅನ್ನ ಕೆಡಿಸ್ಕೊತೀವಿ. ಇದೇ ಕಾರಣಕ್ಕನೆ ಇವತ್ತು ಯಾರಿಗಾರ ಮತ್ತೊಂದು ನೆಟ್ವರ್ಕ್ ಮಾರ್ಕೆಟ್ ಮಾಡಾಕ್ತೀನಿ ಬರ್ತೀರೇನಂತ ನಾವು ಯಾರಿಗಾರ ಕರೆದ್ರೆ ನಮ್ಮನ್ನ ಕಳ್ಳರು ನೋಡ್ತಾರ, ಮೋಸ ಮಾಡ್ರು ಮೋಸಗಾರ ನೋಡ್ತಾರ. ಇದಕ್ಕೆ ಕಾರಣ ಈ 100 ಕಂಪನಿ ಮೋಸ ಮಾಡೋದಕ್ಕೆ. ಈ ತರದ ಪ್ರಾಬ್ಲಮ್ ನಮ್ಮ ಕಂಪನಿ ಮೊದಲ ಇದ್ರ ಕಂಪನಿನ ತೆಗೆದ್ಬಿಟ್ಟಾರ. ನಮ್ದು ಏನೇ ಪೇಮೆಂಟ್ ಪದ್ಧತಿ ಇದ್ರು ಡೈರೆಕ್ಟ್ P2P, ಜನರಿಂದ ಜನರಿಗೆ, ಜನರಿಂದ ಜನರಿಗೆ, ಜನರಿಂದ ಜನರಿಗೆ, ಜನರಿಂದ ಕಂಪನಿ, ಕಂಪನಿ ಜನರಿಗೆ ಅಲ್ಲ. ಈ ಪ್ರಕಾರ ನಮ್ಮ ಕಂಪನಿ ಒಳಗೆ ಯಾವುದೇ ತರದ ದುಡ್ಡು ಕಂಪನಿ ಹೋಗಿಲ್ಲ, ಡೈರೆಕ್ಟ್ ಆಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬರ್ತಿದ ಮೇಲೆ ಕಂಪನಿ ಓಡೋಕೆ ಚಾನ್ಸ್. ಯಾಕಂದ್ರೆ ಕಂಪನಿ ಅಕೌಂಟ್ಗೆ ದುಡ್ಡು ಹೋಗಂಗಿಲ್ಲ, ನೀವು ಏನ್ ಓಡಿಸ್ತಾನ? ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನಾವೇ ಈ ಕಂಪನಿ ನಂಬಿ ನಾವು ಬಿಸ್ನೆಸ್ ಮಾಡಕ್ಕೆ ನಾವು ಒಂದು 10 ಜನ ಹೇಳಿದ್ರೆ ನಾವೇನು
ಮರ್ಯಾದೆ ಕಳ್ಕೊಳ್ಳೋ ಚಾನ್ಸ್ ಇದನ್ನ ಚಾನ್ಸ ಇಲ್ಲ. ಯಾಕಂದ್ರೆ ನಮ್ಮ ದುಡ್ಡು ಕಂಪ್ನಿಗೆ ಹೋಗಿಲ್ಲ. ಈ ಪ್ರಕಾರ ನಾವು ಹೆದರದ ಅವಶ್ಯಕತೆ ಇಲ್ಲ ಅನ್ನೋದೇ ನನ್ನ ಮಾತಿನ ಅರ್ಥ. ಇದಕ್ಕೆ ನಾವು P2P ಪದ್ಧತಿ ಅಂತ ಕರಿತೀವಿ. ಆಮೇಲೆ ಈ P2P ಪದ್ಧತಿ ಏನೇನ್ ಬೆನಿಫಿಟ್ ಐತಿ ಅದನ್ನ ನೋಡ್ಕೊಂಡ್ಬಿಡೋಣ. ಈಗ ರಾಜೇಶ್ವರ ಕಳಿಸಿರತ್ತ ತಿಳ್ಕೊಡ್ರಿ. ಅಂದ್ರೆ ಗೂಗಲ್ ಪೇ, ಫೋನ್ ಪೇ ಇದು P2P ನ. ಈಗ ನಾನು ಕಳಿಸಿದ ವ್ಯಕ್ತಿ ರಾಜೇಶ್ ತಗೊಂಡ ವ್ಯಕ್ತಿ 2 ಜನ ಬಿಟ್ರೆ 3ನೇ ವ್ಯಕ್ತಿಗೆ ಯಾರಿಗೂ ಗೊತ್ತಾಗುದಿಲ್ಲ. ಇದಕ್ಕೆ ನಾವು ಚೆಕ್ ಕೋಡ್ ಅಂತ ಕರಿತೀವಿ. ಎರಡನೇದು 100% ವೆರಿಫೈಡ್ ಅಂತಿದೆ. ವೆರಿಫೈಡ್ ಈಗ ನಾವು ಯಾರಿಗಾರು ಗೂಗಲ್ ಪೇ ಕಳಿಸಿದ್ರೆ ತಿಳ್ಕೊಡ್ರಿ. ನಾನ್ ಮಾಡ್ತೀನಿ ಒಂದು ಸಾಫ್ಟ್ ಕಳಿಸಿದೆ, ನಾನ್ ಮಾಡ್ತೀನಿ ಸ್ಕ್ರೀನ್ ಶಾಟ್ ಕಳಿಸ್ತೀನಿ, ಆಮೇಲೆ UTR ನಂಬರ್ ಕಳಿಸ್ತೀನಿ. ಇಷ್ಟ ಆದ್ರೆ ಮತ್ತೇನ್ ಮಾಡ್ತಿದ್ರಿ, ಅದು ಫೋನ್ ಪೇ ಮತ್ತು ಗೂಗಲ್ ಪೇ ಇರ್ತಾವ SMS ಕಳ್ಸಾರ. ಅಚಲ್ಕರ್ ಅನ್ನೋ ವ್ಯಕ್ತಿ ಯಾರು, ಅಚಲ್ಕರ್ ಅನ್ನೋ ವ್ಯಕ್ತಿ ರಾಜೇಶ್ ನಿಮಗೆ 1,000 ರೂಪಾಯಿ ಕಳ್ಸ್ಯಾರ ನೋಡ್ರಿ ಅಂತ ನೀವೇನ್ ಮಾಡಿ ರಾಜೇಶ್ ಏನ್ ಮಾಡ್ತಾರ, ಅಚಲ್ಕರ್ ಹೆಸರು ನೋಡ್ತಾರ, ಆಮೇಲೆ 100,000 ರೂಪಾಯಿ ನೋಡ್ತಾರ, ಸ್ಕ್ರೀನ್ ಶಾಟ್ ಕಳ್ಸಿಕೊಡ್ತಿಲ್ಲ ಅದು ನೋಡ್ತಾರ, ಅದ್ರಲ್ಲಿ UTR ನಂಬರ್ ಇರ್ತಲ್ಲ ಅದನ್ನ ಮ್ಯಾಚ್ ಮಾಡ್ತಾರ. ಅದನ್ನ ಗೂಗಲ್ ಪೇ, ಫೋನ್ ಪೇ ದಿಂದ ಮತ್ತೆ ಅವ್ರ ಏನ್ ಮಾಡ್ತಾರ SMS ಕಳ್ಸಾರ. ಇದನ್ನೆಲ್ಲ ನೋಡಿದ್ರೆ ವೆರಿಫೈಡ್ ಆಗ್ತದೆ ನನಗೆ. ಆಮೇಲೆ ನಿಮ್ಗೆ 100% ಟ್ರಾನ್ಸ್ಫರ್ ಇರ್ತದೆ. ಅಪ್ರೂಫ್ ಕೊಡ್ತೀವಿ. ಆಮೇಲೆ ನೋಡಿರ್ತಕ್ಕಂಥ ವ್ಯಕ್ತಿ P2P. ಓಕೆ, ಆಮೇಲೆ ಇದಕ್ಕೆ ಇಂಪಾರ್ಟೆಂಟ್ ಆಗಿ 100% ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಸರಿ, ಈಗ ನಾವು 100% ಡಿಸ್ಟ್ರಿಬ್ಯೂಷನ್ ಯಾಕೋ ನನಗೆ ಸರಿತಂಗ ಅರ್ಥ ಆಗ್ಲಿಲ್ಲ, ಇನ್ನೂ ಸ್ವಲ್ಪ ಬಿಡಿಸಿರಲ್ಲ. ಈಗ ನಾನ್ ಮಾಡ್ತೀನಿ ಇದನ್ನು ಬಿಡಿಸಿರ್ಬೇಕಂತ ನಿಮಗೆ ಒಂದು ಪಾಠ ಹೇಳ್ತೀನಿ. ಅದನ್ನ ಒಂದು ನಾವು ಮಾತನಾಡಿದ್ದೆ. ಏನಕ್ಕ, ನಾವು ಬೇರೆ ಕಂಪನಿಗೆ ಮೊದಲ ಜನರಿಂದ ಕಂಪನಿಗೂ ದುಡ್ಡು ಹೋಗ್ತೈತಿ, ಕಂಪನಿಯಿಂದ ವಾಪಸ್ ಜನರಿಗೆ ಬರ್ತೀವಿ. ಈಗ ನಾನು ರಾಜೇಶ್ ಎಂಟ್ರಿ ಮಾಡ್ತೀನಿ, ಒಂದು ವ್ಯಕ್ತಿ ಜಾಯಿನ್ ಮಾಡ್ತೀನಿ. ಆ ವ್ಯಕ್ತಿ ತನ್ನ ಇನ್ವೆಸ್ಟ್ಮೆಂಟ್ ಮಾಡೋಣ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ತಿಳ್ಕೊಡಿ. ಈಗ ನನಗೆ ವಾಪಸ್ ಕಂಪನಿ ಕಮಿಷನ್ ಕೊಡ್ಬೇಕಾದ್ರೆ 1,000 ರೂಪಾಯಿ ತಗೊಂಡಿಲ್ಲ, ನಾನು 15% ಲೆವೆಲ್ ಆಗಿದ್ದೇನೆ ತಿಳ್ಕೊಡ್ರಿ. ಅಂದ್ರೆ ನನಗೆ ಕಮಿಷನ್ ರೂಪದೊಳಗೆ ಕೇವಲ 150 ರೂಪಾಯಿ ಕೊಡ್ತಾರ. ಇದು ಮೊದಲ ಹಳೆ ಪದ್ಧತಿ. ಆದ್ರೆ ನಮ್ಮ ಪದ್ಧತಿ ಹೆಂಗೈತಿ, ಡೈರೆಕ್ಟ್ P2P. ನಾನು 1,000 ರೂಪಾಯಿ ಕೊಡ್ಬೇಕಂದ್ರೆ ಯಾರು ಕೊಡ್ತಿದ್ದೀನಿ, ಈಗ ಅಚಲ್ಕರ್ ಜಾಯಿನ್ ಆಗಬೇಕು ತಿಳ್ಕೊಡ್ರಿ ರಾಜೇಶ್ ಕಡೆಗೆ. ಈಗ ನಾನೇನ್ ಮಾಡ್ತೀನಿ, ಆ 1,000 ರೂಪಾಯಿ ಡೈರೆಕ್ಟ್ ಆಗಿ ರಾಜೇಶ್ ಕಳಿಸ್ತೀನಿ. ಈಗ ನೀವ್ ಹೇಳಿ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಗೆ ಕೇವಲ 150 ರೂಪಾಯಿ ಬರ್ತಿದ್ದಲ್ಲ, ಅದಕ್ಕೆ 100% ಇದ್ದೀವಿ. 1,000 ರೂಪಾಯಿಗೆ ಡೈರೆಕ್ಟ್ ಆಗಿ ನಾನು ಫೋನ್ ಪೇ, ಗೂಗಲ್ ಪೇ ಇಟ್ಟರೆ 1,000 ರೂಪಾಯಿ ಕಳ್ಸಿಲ್ಲ, ಇದಕ್ಕೆ ನಾವು 100% ಅಂತ ಕಳ್ತೀವಿ. ಒಂದನೇದು. ಆಮೇಲೆ ಎರಡನೇದು ರಿಯಲ್ ಹೆಲ್ಪ್ ಅಂತ ಕರೀತಾರೆ. ಈ ರಿಯಲ್ ಹೆಲ್ಪ್ ಅಂದ್ರೆ ಈಗ ನನ್ನ ಫ್ರೆಂಡ್ ಕಡೆಯಿಂದ 1,000 ರೂಪಾಯಿ ಮಾಡ್ತಿದ್ದೆ, ಆದ್ರೆ ನನಗೆ ಬರೀ 150 ರೂಪಾಯಿ ಬಂದ್ರೆ ಇದು ರಿಯಲ್ ಹೆಲ್ಪ್ ಅಂತ ಕರಿತೀನ. 1,000 ರೂಪಾಯಿಗೆ ಡೈರೆಕ್ಟ್ ಆಗಿ ನನ್ನ ಅಕೌಂಟಿಗೆ ಗೂಗಲ್ ಪೇ, ಫೋನ್ ಪೇ, ಬ್ಯಾಂಕ್ ಟ್ರಾನ್ಸ್ಫರ್ ಪ್ರಕಾರ 1,000 ರೂಪಾಯಿ ರಿಯಲ್ ಹೆಲ್ಪ್ ಆಗ್ತಿದ್ವು. ಈ ಪ್ರಕಾರ ನಾವು P2P ಮಾಡೋದಕ್ಕೆ ಒಂದೊಂದು ಸೈಕಲ್ ಏನಾಗ್ತದೆ, ಟ್ರಾನ್ಸ್ಪರೆಂಟ್ P2P 100% ನನಗೆ ಸಿಗ್ತೈತಿ, ಯಾರು ಹೋಗೋದಿಲ್ಲ. ಆಮೇಲೆ ಇದು ನನಗೆ ರಿಯಲ್ ಹೆಲ್ಪ್ ಆಗ್ತೈತಿ ಅನ್ನೋದೇ ಈ P2P ಪದ್ಧತಿ ಪ್ರಕಾರ. ಓಕೆ ಸರ, ಮತ್ತೊಂದು ಪ್ರಶ್ನೆ. ಇದೆಲ್ಲ ಓಕೆ ಸರ, ಈಗ ನಾನು ಕಂಪನಿ ಜಾಯಿನ್ ಆಗ್ಬೇಕಂತ ಡಿಸೈಡ್ ಮಾಡೀನಿ. ಏನ್ ಮಾಡೀನಿ, ನಾನು ಕಂಪನಿ ಜಾಯಿನ್ ಆಗ್ಬೇಕಂತ ಡಿಸೈಡ್ ಮಾಡೀನಿ. ಏನ್ ಮಾಡ್ಬೇಕು ಸ್ವಲ್ಪ ಹೇಳ್ರಲ್ಲ. ಈಗ ನಾನ್ ಮಾಡ್ತೀನಿ ಕಂಪನಿ ಜಾಯಿನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನ ಹೇಳ್ತೀನಿ. ನಮ್ಮ ಕಂಪನಿಗೆ ಯಾವುದೇ ಒಂದು ವ್ಯಕ್ತಿ ಜಾಯಿನ್ ಆಗ್ಬೇಕಾದ್ರೆ 1,000 ಗಟ್ಟಲೆ ಲಕ್ಷ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿಲ್ಲ. ಜೀವನದಾಗ ಕೇವಲ ಒಂದೇ ವರ್ಷ ಪಾಕೆಟ್ ನಿಂದ ಹಾಕಬೇಕಾಗಿದ್ದು ಕೇವಲ 220 ರೂಪಾಯಿ ಮಾತ್ರ. 220 ರೂಪಾಯಿ ಕೇವಲ 20 ರೂಪಾಯಿ ಮಾತ್ರ ಕಂಪನಿಗೆ ಹೋಗ್ತಿದೆ. ಅದು ಪಿನ್ ಚಾರ್ಜ್ ಅಂತ. ಇದನ್ನು ವೆಬ್ಸೈಟ್ ಆಪರೇಟ್ ಮಾಡೋ ಖರ್ಚನ್ನು ತಗೊಂತಾರ. ಇನ್ನು ಉಳಿದಿರ್ತಕ್ಕಂಥ 200 ರೂಪಾಯಿ ನಾನು ಡೈರೆಕ್ಟ್ ಆಗಿ ವ್ಯಕ್ತಿಗೆ ಹಾಕ್ಬೇಕು. ವ್ಯಕ್ತಿ ಅಂದ್ರೆ ಯಾರು ಸರ್, ಈಗ ರಾಜೇಶ್ ಅಂತ ತಿಳ್ಕೊಂಡ್ರಿ. ಈಗ ನಾನು ರಾಜೇಶ್ವರ ಕರ್ಜಾಡಿ ಯಾರು, ನಾನು ಅಚ್ಚರ್ಕರೆ. ನಾನು 2 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅದ್ರಿಂದ 20 ರೂಪಾಯಿ ಕಂಪ್ನಿ ಇದ್ದಿರ್ತಕ್ಕಂಥ 2 ರೂಪಾಯಿ ನಾನು ಡೈರೆಕ್ಟ್ ಆಗಿ ರಾಜೇಶ್ವರಿಗೆ ಗೂಗಲ್ ಪೇ, ಫೋನ್ ಪೇ, ಅದು ಇಲ್ಲ ಅಂದ್ರೆ ಬ್ಯಾಂಕಿನ ಅವ್ರ ಅಕೌಂಟ್ ಬ್ಯಾಂಕಿಗೆ ನಾನು ಡೈರೆಕ್ಟ್ ಆಗಿ ದುಡ್ಡು ಹಾಕ್ತೀನಿ. ನಾನು ಮೊದಲೇನಿತ್ತು ಪಬ್ಲಿಕ್ ಟು ಕಂಪನಿ, ಕಂಪನಿ ಟು ಪಬ್ಲಿಕ್ ಅಲ್ಲ, ಇದು P2P ಪದ್ಧತಿ ಇರ್ತೈತಿ. ಈಗ ಏನ್ ಮಾಡ್ತೀನಿ, ಈಗ ಟೋಟಲ್ ಇನ್ವೆಸ್ಟ್ಮೆಂಟ್ 220 ರೂಪಾಯಿ ನಾನು ಕಂಪನಿ ಜಾಯಿನ್ ಇದೆ. ಹೆಂಗಂತ ನನ್ ಕ್ಲಿಯರ್ ಆಗಿದೆ. ಕಂಪನಿ ಜಾಯಿನ್ ಅಂತ ಮುಂದೆ ಏನ್ ಕೆಲಸ ಮಾಡ್ಬೇಕಂದ್ರೆ ಇದು ನೆಟ್ವರ್ಕ್ ಮಾರ್ಕೆಟ್ ಆಗಿದ್ದಕ್ಕೆ ಟೀಮ್ ಅನ್ನ ಬೆಳೆಸೋದು ನಮ್ಮ ಕೆಲಸ. ಈಗ ಟೀಮ್ ಬೆಳೆಸೋದಂದ್ರೆ ಏನು, ನಾನು ಕಂಪನಿ ಜಾಯಿನ್ ಆಗಿ ನಾನು ಕಂಪಲ್ಸರಿ 2 ಜನರಿಗೆ ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಸರಿ, ಅಕಸ್ಮಾತ್ ನನ್ನ ಕಡೆಯಿಂದ 2 ಜನ ಮಾಡಕ್ಕಾಗಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಯಾಕೆ ಬೆಳಿತೀರಿ, ಹೋಗ್ರಿ ಸೀದಾ ಉತ್ತರ. ನನ್ನ ಕಡೆಯಿಂದ 2 ಮಾಡಕ್ಕಾಗಿಲ್ಲ ಅಂದ್ರೆ ಇಲ್ಲಿ ನಿಮಗೆ ಜಾಗ ಇಲ್ಲ,
ನೋಡ್ರಿ ಈಗ ನಾನು ಮಾತಾಡ್ತೀನಿ, ಈಗ ನಾನೇ ಮಾಡ್ತೀನಿ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಈ 2 ಜನ ಏನ್ ಮಾಡ್ತಾರೆ, ನನ್ನಿಂದ 20 ರೂಪಾಯಿ ಕಂಪನಿಗೆ ಕಳಿಸ್ತಾರ, ಮತ್ತೆ ಬಾಕಿದ 200 ರೂಪಾಯಿ ಈ ವ್ಯಕ್ತಿ 200 ರೂಪಾಯಿ, ಈ ವ್ಯಕ್ತಿ 200 ರೂಪಾಯಿ. ಹಿಂಗೇನಾಗ್ತೈತಿ, ಒಂದೊಂದು ವ್ಯಕ್ತಿಯಿಂದ 200 ರೂಪಾಯಿ ಅಂದ್ರೆ ನನಗೆ 400 ರೂಪಾಯಿ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಐತ್ರಿ? ಯಾರು ಲೈನ್ ಆಗಿದ್ರೆ ಮಾತಾಡ್ಬೇಕು, ಲೈನ್ ಆಗಿಲ್ಲ ಅಂದ್ರೆ ನಾ ಹಿಂಗೆ ಹೋಗ್ಬಿಡ್ತೀನಿ. ಓಕೆ, ಆಮೇಲೆ ನನ್ನ ಅವಾಜ್ ಬರ್ಲಿಲ್ಲ ಅಂದ್ರೆ ಎಷ್ಟೋ ಜನ ಕ್ಲಾಸ್ ಮಾಡ್ರಿ, ಅವ್ರ ನನಗೆ ಮಾತಾಡ್ಬೇಕು. ಇಲ್ಲ ಲಾಸ್ಟಿಗೆ ನಾ ಪ್ರೆಸೆಂಟೇಷನ್ ಮುಗಿದ್ಮೇಲೆ ಯಾಕೋ ನಮ್ಗೆ ಧ್ವನಿನ ಕೇಳಿಲ್ರಿ, ಮತ್ತೊಂದ್ಸರಿ ಹೇಳಿದ್ರೆ ಮತ್ತೆ ನನಗೆ ತ್ರಾಸ ಆಗ್ತೈತಿ. ಯಾರ್ ಲೈನ್ ಮೇಲೆ ಇದ್ರಿ ಒಂದ್ಸರಿ ಚೆಕ್ ಮಾಡ್ಬಿಡ್ತೀನಿ, ಮತ್ತೆ ಕನ್ಫ್ಯೂಷನ್ ಆಗೋದ್. ಓಕೆ, ಅಯ್ಯೋ ಇನ್ನು ಯಾರು ಇಲ್ಲ ಅಲ್ರಿ, ರಾಮವಂತ ಬಂದಾರ, ಪ್ರವೀಣ್ ಕುಮಾರ್ ಬಂದಾರ, ಲಕ್ಷ್ಮೀ ಆಚಾರ್ಯ ಬಂದಾರ, ಯಾರು ಒಬ್ರು ಕರ್ಕೊಂಡಿಲ್ಲ. ವಿಜಯ್ ಕುಮಾರ್ ಯಾರು ವಿಜಯ್ ಕುಮಾರ್ ಕೂತಿದ್ರಲ್ಲ, ನೀವು ಕರ್ಕೋಬೇಕಲ್ಲ ಎಲ್ಲರಿಗೂ. ಹಾ, ಛೇ ಲಕ್ಷ್ಮೀ ಆಚಾರ್ಯ ಈ ನೋಡಿ ಪಾಪ ಎಷ್ಟು ನಾವು ಹೊರಗೆ ಕುಂತ್ಬಿಟ್ಟ, ಹೊರಗಡೆ ಕುಂತ್ಬಿಟ್ಟ ಗೇಟ್ ನಮಗೆ. ನಮಸ್ತೆ ನಮಸ್ತೆ ಸರ್, ನಮಸ್ತೆ. ಬಂದ್ರಲ್ಲ, ನೀವು ಆಪರೇಟ್ ಮಾಡಿದ್ರಿ, ಯಾರು ಕರ್ಕೊಂಡಿಲ್ಲ ನೋಡ್ರಿ, ಎಷ್ಟು ಜನ ಬಂದ್ ಕೂತಾರ. ಅಷ್ಟೇ ತಾನೇ, ನಿಮಗೂ ಕಾಸ್ಟ್ ಮಾಡಿದ್ದೇನೆ, ನೀವೇ ಮಾಡ್ತಿದ್ದಿಲ್ಲ. ಚಲೋ ಮಾಡ್ಕೊಡ್ರಿ, ಚಲೋ ನೋಡ್ರಿ ಹಿಂಗಾಗ್ತಾವ. ಚಲೋ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲೇ ಕ್ಲಿಯರ್ ಆಗ್ತಲ್ಲ. ಇನ್ನೂ ವ್ಯಕ್ತಿಗಳು ಟೋಟಲ್ 400 ರೂಪಾಯಿ ಇನ್ಕಮ್ ಆಯ್ತು. ಈಗ 400 ರೂಪಾಯಿ ಇನ್ಕಮ್ ಹಿಂದೆ ಸ್ಟೆಪ್ ಈಗ ನೋಡ್ರಿ, ಇಲ್ಲಿ ನಾನು ಕರೆಕ್ಟ್ ಆಗಿ ಹಾಕೊಳ್ತಿರ್ತೀನಿ. ಈಗ ನಾನು ಫಸ್ಟ್ ಸ್ಟೆಪ್ ಮಾಡಿದ್ದೀನಿ, ಎಲ್ಲ ನಾನು ಜಾಯ್ನ್ ಆದ್ರೆ 2 ಜನರಿಗೆ ಇಂಟ್ರೆಸ್ಟ್ ಮಾಡಿದೆ. ಇವರು ಒಂದೊಂದು ವ್ಯಕ್ತಿಯಿಂದ 200 ರೂಪಾಯಿದಂಗೆ ನನ್ನ ಅಪ್ಪನಿಗೆ ಎಷ್ಟು ಜಮಾ ಆಯ್ತು, 400 ರೂಪಾಯಿ. ಈಗ 400 ರೂಪಾಯಿ ಬಂದ್ಮೇಲೆ ತಿಳ್ಕೊಂಡಿರ್ಬೇಕಾಗಿಲ್ಲ ನಾನು. ಮೊದಲೇ ಆ 400 ರೂಪಾಯಿ 300 ರೂಪಾಯಿ ಕೊಟ್ಟು ಎಷ್ಟು ಆಚಾರ್ಯವ್ರೆ, ನನಗ್ ಬಂದಿರ್ತಕ್ಕಂತ 400 ರೂಪಾಯಿದೊಳಗೆ 300 ರೂಪಾಯಿ ಕೊಟ್ಟು ನಾನು ಸೆಕೆಂಡ್ ಪ್ರಮೋಷನ್ ತಗೊಳ್ತೀನಿ. ಏನ್ ಮಾಡ್ತೀನಿ ಸರ್, ಸೆಕೆಂಡ್ ಪ್ರಮೋಷನ್ ತಗೊಳ್ತೀನಿ. ಈಗ ಸೆಕೆಂಡ್ ಪ್ರಮೋಷನ್ ಏನಂದ್ರಿ, ಟಾಪ್ ಅಪ್ ಮಾಡಿಸಿದೆ, ಹಾಗೇನೆ ಹೇಳಿ 400 ರೂಪಾಯಿ ಬಂದಿದೆ ನಿಮ್ಗೆ. ಈಗ ಕೇವಲ 100 ರೂಪಾಯಿ ಮಾತ್ರ ನನ್ನ ಪಾಕೆಟ್ ಬಿಟ್ಟು, ಇದ್ರ ಜೊತೆಗೆ ನಾನು ಸೆಕೆಂಡ್ ಪ್ರಮೋಷನ್ ತಗೊಂಡೆ. ಯಾವಾಗ ನಾನು ಸೆಕೆಂಡ್ ಪ್ರಮೋಷನ್ ತಗೊಂತೀನಿ ಅಲ್ಲಿಗೆ ನಾನು ಸೆಕೆಂಡ್ ಲೆವೆಲ್ ಬಂದೆ. ಈಗ ನಾನು ಮಾಡಿರ್ತಕ್ಕಂಥ 2 ಜನ ಒಂದೊಂದು ವ್ಯಕ್ತಿ ಹೇಳಿದ್ರೆ 4 ಜನ ಜಾಯ್ನ್ ಆದ್ರು. ಈಗ 4 ಜನ ಇವರು 300 ರೂಪಾಯಿ ಕೊಟ್ಟು ಸೆಕೆಂಡ್ ಪ್ರಮೋಷನ್ ತಗೋಬೇಕಾದ್ರೆ ಏನ್ ಮಾಡ್ತಾರೆ ಸರ್, ಈ 4 ಜನ 300 ರೂಪಾಯಿ ಮುಂದೆ ಏನು 2ನೇ ಅಪ್ಲೈನ್ ಕೊಟ್ಟ ಪ್ರೆಸೆಂಟೇಷನ್ ತಗೊಂಡ್ರ, ಇದು ಪ್ರಮೋಷನ್ ತಗೊಂಡ್ರ. ಈಗ ಸದ್ಯ 2ನೇ ಅಪ್ಲೈನ್ ಜಗದಾಗ ನಾನದೀನಿ. ಅದಕ್ಕೆ ಈ ಪ್ರಕಾರ ಒಂದ್ ವ್ಯಕ್ತಿಯಿಂದ 400 ರೂಪಾಯಿದಂಗೆ ಒಂದ್ ವ್ಯಕ್ತಿ 400 ಇಂಟು 300 ರೂಪಾಯಿ ಎಷ್ಟು ಸರ್, ನನ್ನ ಅಕೌಂಟಿಗೆ 1,200 ರೂಪಾಯಿ ಬಿತ್ತು. ಈಗ ನಾನ್ ಮಾಡ್ತೀನಿ, ನನಗೆ ದುಡ್ಡು ಬಂದ ತಕ್ಷಣ ಖರ್ಚು ಮಾಡಂಗಿಲ್ಲ. ಅದ್ರೊಳಗೆ ಮೊದಲು 600 ರೂಪಾಯಿ ಕೊಟ್ಟೆ, ಈ ಸರಿ ನಾನು 3ನೇ ಪ್ರಮೋಷನ್ ತಗೊಂತೀನಿ. ಇದರ ಅರ್ಥ ನಾನು 3ನೇ ಪ್ರಮೋಷನ್ ತಗೋಬೇಕಾದ್ರೆ ನಾನು ಹಾಕ್ತಕ್ಕಂಥ ದುಡ್ಡು ಯಾರಿಗೆ ಹೋಗ್ತೈತಿ, ನನ್ನ 3ನೇ ಅಪ್ಲೈನ್ಗೆ. ಯಾವಾಗ ಈ ವ್ಯಕ್ತಿಗೆ ದುಡ್ಡು ಮುಟ್ತೈತಿ ಅವ್ರು ಏನ್ ಮಾಡ್ತಾರ, ಅಲ್ಲಿ ಪಕ್ಕದಲ್ಲಿ ಓಕೆ ಬಟನ್ ಹೊತ್ತಿರ್ತಾರ. ಓಕೆ ಬಟನ್ ಹೊತ್ತಿದ ತಕ್ಷಣ ನಾನು 2ನೇ ಲೆವೆಲ್ಗೆ ಇದ್ದಲ್ಲ, ಆಟೋಮೆಟಿಕ್ ಆಗಿ ನಾನು 3ನೇ ಲೆವೆಲ್ಗೆ ಜಂಪ್ ಮಾಡ್ತೀನಿ. ಈಗ ನಾನು 3ನೇ ಲೆವೆಲ್ಗೆ ಜಂಪ್ ಮಾಡಿದೆ, ಇದ್ರ ಜೊತೆಗೆ 2ನೇ ಲೆವೆಲ್ ಮತ್ತೆ ಪಾಕೆಟ್ಗೆ 600 ರೂಪಾಯಿ ಆಯ್ತು. ಈಗ ನಾನು 3ನೇ ಲೆವೆಲ್ಗೆ ಬಂದೆ ನೋಡಿ. ಈಗ 4 ಜನ 2 ಜನರೆ 8 ಜನ ಬಂದ್ರು, ಅಂದ್ರೆ 3ನೇ ಲೆವೆಲ್ಗೆ 8 ಜನ ಬಂದ್ರಲ್ಲ. ಈಗ ನಾನಿಂದ 600 ರೂಪಾಯಿ ಕೊಟ್ಟು ನಾನು 3ನೇ ಪ್ರಮೋಷನ್ ತಗೊಂಡೆ. ಆ ಪ್ರಕಾರ ಇನ್ನು ಫ್ಯೂಚರ್ 8 ಜನ ಪ್ರತಿ ಒಂದ್ ವ್ಯಕ್ತಿ 600 ರೂಪಾಯಿ ಕೊಟ್ಟೆ 3ನೇ ಪ್ರಮೋಷನ್ ತಗೊಂಡ್ರ. 3ನೇ ಪ್ರಮೋಷನ್ ತಗೋಬೇಕಾದ್ರೆ ಅವ್ರು ಹಾಕ್ತಕ್ಕಂಥ ಜಾಗ 3ನೇ ಅಪ್ಲೈನ್ ಹೋಗ್ತೈತಿ. ಈಗ ಲಕ್ಷ್ಮೀ ಆಚಾರ್ಯರೇ, ಆ 3ನೇ ಅಪ್ಲೈನ್ ಜಗದೊಳಗೆ ಯಾರು ಕುಂತಾರೆ, ನಾನು ಕರೆ ಅಂದ್ರೆ ಇವ್ರು ಹಾಕ್ತಕ್ಕಂಥ 4,800 ರೂಪಾಯಿ ನನ್ನ ಅಕೌಂಟಿಗೆ ಬೀಳ್ತೈತಿ. ಈಗ ನಾನ್ ಮಾಡ್ತೀನಿ, ನನ್ನ ಅಕೌಂಟಿಗೆ ಬಿದ್ದಿರ್ತಕ್ಕಂಥ 4,800 ರೂಪಾಯಿದಾಗ ಮೊದಲೇ ನಾನು 2,000 ರೂಪಾಯಿ ವಾಪಸ್ ಕೊಟ್ಟೆ, ವಾಪಸ್ ನಾನ್ ಮಾಡ್ತೇನೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಈಗ ನಾನು ನನಗೆ ಬಂದಿರ್ತಕ್ಕಂಥ 4,800ಗೆ 2,000 ರೂಪಾಯಿ ಇನ್ವೆಸ್ಟ್ ಮಾಡಿ 4ನೇ ಪ್ರಮೋಷನ್ ತಗೊಳ್ತೀನಿ. ಇದರ ಅರ್ಥ ನಾನು ಕೊಡ್ತಕ್ಕಂಥ 2,000 ರೂಪಾಯಿ ಯಾರಿಗೆ ಹೋಗ್ತೈತಿ, 4ನೇ ಅಪ್ಲೈನಿಗೆ. 4ನೇ ಅಪ್ಲೈನಿಗೆ ದುಡ್ಡು ಬಂದ್ಮೇಲೆ ಅವ್ನು ಏನ್ ಮಾಡ್ತಾನೆ, ಅಲ್ಲಿ ಪಕ್ಕದ ಓಕೆ ಬಟನ್ ಇರ್ತೈತಿ, ಓಕೆ ಬಟನ್ ಹೊತ್ತಿದ ತಕ್ಷಣ ನಾನೇನ್ ಮಾಡ್ತೀನಿ, 3ನೇ ಲೆವೆಲ್ಗೆ 4ನೇ ಲೆವೆಲ್ಗೆ ಪ್ರಮೋಷನ್ ತಗೊಂಡೆ. ಆಚಾರ್ಯ ಈಗ 4ನೇ ಲೆವೆಲ್ಗೆ 8 ಜನ 2 ಜನ 16 ಜನ ಬರ್ತಾರೆ. ಈ 16 ಜನ ಇನ್ನು ಫ್ಯೂಚರ್ ನಾನಿಂದ 2,000 ರೂಪಾಯಿ ಕೊಟ್ಟು 4ನೇ ಪ್ರಮೋಷನ್ ತಗೊಂಡೆ. ಅಂದ್ರೆ 16 ಜನ ಪ್ರತಿಯೊಂದು ವ್ಯಕ್ತಿ 2,000 ರೂಪಾಯಿ
ಹಾಕಿ 4ನೇ ಪ್ರಮೋಷನ್ ತಗೊಂತಾರೆ. 4ನೇ ಪ್ರಮೋಷನ್ ತಗೋಬೇಕಾದ್ರೆ ಇವ್ರು ಹಾಕ್ತಕ್ಕಂಥ ದುಡ್ಡು ಪ್ರತಿಯೊಂದು ದುಡ್ಡು ಯಾರು ಕೊಡ್ತೈತಿ? 4ನೇ ಅಪ್ಲೈನ್ಗೆ. ಆ 4ನೇ ಅಪ್ಲೈನ್ ಯಾರು ಸದ್ಯ ಯಾರು ಕೊಡ್ತಾರೆ? ನಾನು ಅಂದ್ರೆ ಅಚ್ಚರಿಕರ. ಈಗ ಈ ಪ್ರಕಾರ ನನಗೇನಾಗ್ತೈತಿ, ಈ 16 ಜನ ಒಂದೊಂದು ವ್ಯಕ್ತಿ 2,000 ರೂಪಾಯಿನಾಗೆ ಮತ್ತೆ ನನ್ನ ಅಕೌಂಟ್ಗೆ 32,000 ರೂಪಾಯಿ ಜಮಾ ಮಾಡ್ತೀವಿ. ಈ 32,000 ರೂಪಾಯಿ ನಾನು ಮಾಡ್ತೀನಿ ಅಚ್ಚರಿಕರ, ಮೊದಲ 4,000 ರೂಪಾಯಿ ಕೊಟ್ಟೆ ಈ ಸರಿ ನಾನು 5ನೇ ಪ್ರಮೋಷನ್ ತಗೊಳ್ತೀನಿ. ಇದ್ರ ಅರ್ಥ ನಾನು ಕೊಡ್ತಕ್ಕಂಥ ದುಡ್ಡು ಯಾರು ಹೋಗ್ತೈತಿ? ಡೈರೆಕ್ಟ್ ಆಗಿ ಕಂಪನಿ ಹೋಗಿಲ್ಲ, 5ನೇ ಅಪ್ಲೈನ್ ಹೋಗ್ತೈತಿ. 5ನೇ ಅಪ್ಲೈನ್ ಏನ್ ಮಾಡ್ತಾನೆ? ದುಡ್ಡು ಮುಟ್ಟೈತೆ ಅಂತ ಓಕೆ ಬಟನ್ ಒತ್ತಿರ್ತಾನ. ಒತ್ತಿದ ತಕ್ಷಣ ನಾನು ಆಟೋಮೆಟಿಕ್ ಆಗಿ ಪ್ರಮೋಷನ್ 4ರಿಂದ 5ನೇ ಲೆವೆಲ್ ಬಂದೆ. ಎಲ್ಲಿ ಬಂದ? ಒಂದೆರಡು ಜನ ಕೂತ್ಕೊಂಡ್ರೆ ಅಂತ ತಿಳ್ಕೊಂಡ್ರಿ. 32 ಲೆಕ್ಕಾಗ್ತದೆ 32 ಜನ. ಈಗ ಈ 32 ಜನ ಏನಾದಲ್ಲ ಹೇಳ್ತಾರೆ, ಈ 32 ಜನ ಇನ್ನು ಫ್ಯೂಚರ್ದೊಳಗೆ ನಾನಿಂದ 4,000 ರೂಪಾಯಿ ಕೊಟ್ಟೆ ನಾನು 5ನೇ ಪ್ರಮೋಷನ್ ತಗೊಂಡೆ. ಏನ್ ಮಾಡ್ತಾರೆ ಸರ್? ಪ್ರತಿಯೊಂದು ವ್ಯಕ್ತಿ 4,000 ರೂಪಾಯಿ 5ನೇ ಅಪ್ಲೈನ್ ಅಕೌಂಟ್ಗೆ ಹಾಕ್ತಾರೆ, ಪ್ರಮೋಷನ್ ತಗೊಂತಾರ. ಈಗ ಸದ್ಯ 5ನೇ ಅಪ್ಲೈನ್ ಜಗದಾಗ ಯಾರು ಕುಂತಾರ ಸರ್? ಅಚ್ಚಲ್ಕರ್ ನಾನು. ಅಂದ್ರೆ ನನಗೇನ್ ಮಾಡ್ತಾರ? ಟೋಟಲಿ ಈ 32 ಜನ ಇಂಟು 4,000 ರೂಪಾಯಿ ಲೆಕ್ಕ ಮಾಡಿದ್ರೆ ಎಷ್ಟಾಗ್ತದೆ? ನನ್ನ ಅಕೌಂಟಿಗೆ 1,28,000 ರೂಪಾಯಿ ಜಮಾ ಆಗ್ತೈತಿ. ಈಗ ನಾನ್ ಮಾಡ್ತೀನಿ ಆಚಾರ್ಯ, ನನಗೆ ಬಂದಿರ್ತಕ್ಕಂತ 1,28,000 ರೂಪಾಯಿಗಳಿಗೆ ಮೊದಲ 8,000 ರೂಪಾಯಿ ರಿಇನ್ವೆಸ್ಟ್ಮೆಂಟ್ ಮಾಡಿ ನಾನು 6ನೇ ಪ್ರಮೋಷನ್ ತಗೊಳ್ತೀನಿ. ಎಷ್ಟನೇ ಪ್ರಮೋಷನ್ ಸರ್? 6ನೇ ಪ್ರಮೋಷನ್. ಇದರ ಅರ್ಥ ನಾನು ಹಾಕ್ತಕ್ಕಂಥ 8,000 ರೂಪಾಯಿ ಯಾರ ಅಕೌಂಟ್ಗೆ ಹೋಗ್ತೈತಿ? 6ನೇ ಅಪ್ಲೈನ್ಗೆ. 6ನೇ ಅಪ್ಲೈನ್ ಏನ್ ಮಾಡ್ತಾನೆ? ದುಡ್ಡು ಬಂದ್ರೆ ಅಲ್ಲಿ ಪಕ್ಕದೊಳಗೆ ಓಕೆ ಬಟನ್ ಇರಿಸಿ ಒತ್ತಿರ್ತಾನ. ಓಕೆ ಬಟನ್ ಒತ್ತಿದ ತಕ್ಷಣ ನಾನ್ ಮಾಡಿದೆ ಸರ್ 5ನೇ ಲೆವೆಲ್ ಆಗಿರ್ತಕ್ಕಂಥ ವ್ಯಕ್ತಿ ಆಟೋಮೆಟಿಕ್ ಆಗಿ 6ನೇ ಪ್ರಮೋಷನ್ ಆಯ್ತು. ಓಕೆ, ಈಗ ನಾನು 6ನೇ ಲೆವೆಲ್ ಆಗಿದ್ದೀನಿ. 6ನೇ ಲೆವೆಲ್ ಎಷ್ಟು ಜನ ಬಂದ್ರೆ ಸರ್? ಒಟ್ಟಾಗಿ 64 ಜನ. ಈ 64 ಜನ ಈಗ ನಾನೇನು 8,000 ರೂಪಾಯಿ ಕೊಟ್ಟೆ 6ನೇ ಪ್ರಮೋಷನ್ ತಗೊಂಡೆ. ಇವ್ರು 64 ಜನ 8,000 ರೂಪಾಯಿ ಕೊಟ್ಟೆ 6ನೇ ಪ್ರಮೋಷನ್ ತಗೊಂತಾರ. ಈಗ ಸದ್ಯ 6ನೇ ಪ್ರಮೋಷನ್ ಜಗದಾಗ ಯಾರು ಕೊಡ್ತಾರೆ? ನಾನು ಅಚ್ಚಲ್ಕರ. ಈಗ ನನಗೆ ಈ ಪ್ರಕಾರ ಈ ಟೋಟಲ್ ಎಷ್ಟು ದುಡ್ಡು ಜಮಾ ಆಗ್ತದೆ ಸರ್? 5,12,000 ರೂಪಾಯಿ. ಈಗ ನಾನ್ ಮಾಡ್ತೀನಿ, ನನ್ನ ಅಕೌಂಟಿಗೆ ಜಮಾ ಆಗಿರ್ತಕ್ಕಂಥ 5,12,000 ರೂಪಾಯಿ ಮೊದಲ 16,000 ರೂಪಾಯಿ ನಾನು 7ನೇ ಪ್ರಮೋಷನ್ ತಗೊಳ್ತೀನಿ. ಎಷ್ಟನೇ ಪ್ರಮೋಷನ್ ಆಚಾರ್ಯ? 7ನೇ ಅಶ್ವತ್ಥನಾರಾಯಣ ಮೈಕಾಲ್ ಮಾಡ್ಕೊಂಡು ಮಾತಾಡ್ಬೇಕು. 7ನೇ ಪ್ರಮೋಷನ್ ತಗೊಳ್ತೀನಿ. ಇದರ ಅರ್ಥ ನಾನು ಹಾಕ್ತಕ್ಕಂಥ 16,000 ರೂಪಾಯಿ ಯಾರು ಬರ್ತೈತಿ? 7ನೇ ಅಪ್ಲೈನ್ಗೆ. ಉದಾಹರಣೆಗೆ 7ನೇ ಅಪ್ಲೈನ್ ದೊಳಗೆ ಅಕಸ್ಮಾತ್ ಗಂಗಮ್ಮ ಅನ್ನೋರಿದ್ರೆ ಗಂಗಮ್ಮ ಅಶ್ವತ್ಥನಾರಾಯಣ ಅಕಸ್ಮಾತ್ 7ನೇ ಲೆವೆಲ್ಗೆ ಗಂಗಮ್ಮ ಇದ್ರೆ ನನ್ನ ದುಡ್ಡು ಹಾಕ್ತಕ್ಕಂಥ 16,000 ರೂಪಾಯಿ ಗಂಗಮ್ಮ ಹೋಗ್ತೈತಿ. ಪುಟ್ಟಮಿದ್ರೆ ಪುಟ್ಟಮ ಹೋಗ್ತೈತಿ. ಅಶ್ವತ್ಥನಾರಾಯಣ ಇದ್ರೆ ಅಶ್ವತ್ಥನಾರಾಯಣ ಹೋಗ್ತೈತಿ. ಈಗ ನಾನು ಅದೀನಿ, ನನ್ನ ಹಾಕೊಂಡಿದ್ದೆ ಕ್ಲಾರಿಟಿ. ಈಗ 7ನೇ ಪ್ರಮೋಷನ್ ತಗೊಂಡೆ. ಇನ್ನು ನಮ್ಗೆ 7ನೇ ಪ್ರಮೋಷನ್ ತಗೊಂಡ್ಮೇಲೆ ಇನ್ನು ಎಷ್ಟು ದುಡ್ಡು ಉಳಿದೈತಿ? 5,12,000 ರೂಪಾಯಿ 16,000 ರೂಪಾಯಿ 4,90,000 ರೂಪಾಯಿ. ಓಕೆ, ಈಗ ನಾನು 7ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರೆ ಅವ್ರು ಅಶ್ವತ್ಥನಾರಾಯಣ. ಇದರ ಅರ್ಥ ಈಗ ನಾನು 7ನೇ ಲೆವೆಲ್ಗೆ ಜಂಪ್ ಮಾಡಿದೆ. ಈಗ 64 ಜನ ಒಂದೊಂದು ವ್ಯಕ್ತಿ ಏನಂದ್ರೆ ಇಲ್ಲಿ ಹೊಸದಾಗಿ 128 ಜನ. ಈ 128 ಜನ ಇನ್ನು ಫ್ಯೂಚರ್ ದೊಳಗೆ 16,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 7ನೇ ಪ್ರಮೋಷನ್ ತಗೋತಾರ. ಎಷ್ಟನೇ ಪ್ರಮೋಷನ್? 7ನೇ ಪ್ರಮೋಷನ್. ಇವರು 128 ಜನ ಹಾಕ್ತಾರಲ್ಲ 7ನೇ ಅಪ್ಲೈನ್ಗೆ. ಆ ಸದ್ಯ ಅಶ್ವತ್ಥನಾರಾಯಣ 7ನೇ ಅಪ್ಲೈನ್ ಜಗದಾಗ ಯಾರು ಕುಂತಾರ? ನಾನು. ಅಂದ್ರೆ ಇವರೆಲ್ಲ ಹಾಕ್ತಕ್ಕಂಥ ದುಡ್ಡು ಯಾರ ಅಕೌಂಟ್ ಬರ್ತೈತಿ? ನನ್ನ ಅಕೌಂಟ್ಗೆ. ಈ ಪ್ರಕಾರ 128 ಜನ ಸೇರಿ ನನ್ನ ಅಕೌಂಟ್ಗೆ 20,48,000 ರೂಪಾಯಿ ಹಾಕ್ತಾರೆ. ಈಗ ನಾನ್ ಮಾಡ್ತೀನಿ ಅಶ್ವತ್ಥನಾರಾಯಣ, ನನಗೆ ಬಂದಿರ್ತಕ್ಕಂಥ ದುಡ್ಡೊಳಗೆ 32,000 ರೂಪಾಯಿ ಕೊಟ್ಟೆ ನಾನು 8ನೇ ಪ್ರಮೋಷನ್ ತಗೊಳ್ತೀನಿ. ಎಷ್ಟನೇ ಪ್ರಮೋಷನ್ ನಾರಾಯಣ ಅಶ್ವತ್ಥನಾರಾಯಣ? 8ನೇ ಪ್ರಮೋಷನ್. ಇದರ ಅರ್ಥ ನಾನು ದುಡ್ಡು ಹಾಕಿದ್ದು ಯಾರಿಗೆ ಹೋಗ್ತೈತಿ? 8ನೇ ಅಪ್ಲೈನ್ಗೆ. ಯಾಕಂದ್ರೆ ಪರ್ಸನ್ ಟು ಪರ್ಸನ್ ಕಂಪನಿಗೆ ಹೋಗಂಗಿಲ್ಲ. ಈ ಪ್ರಕಾರ ಈಗ ನನಗೆ ಎಷ್ಟೈತ್ರಿ? ಎಷ್ಟು ಬಂತು? ಓಕೆ, ಈ ಪ್ರಕಾರದಾಗ ನನ್ನ ಅಕೌಂಟ್ಗೆ ಎಷ್ಟು ಬಿಡ್ತಾರೆ? ಈ ಸರಿ 20,42,000 ರೂಪಾಯಿ ಹಾಕಿದ್ರಿ. 20,42,000 ರೂಪಾಯಿಗೆ ನಾನು 8ನೇ ಪ್ರಮೋಷನ್ ತಗೊಂಡೆ. ಇನ್ವೆಸ್ಟ್ ಬಿಡಿತು ನನಗೆ 20,16,000 ರೂಪಾಯಿ ಉಳಿತು. ಅದ್ರ ಜೊತೆಗೆ ನಂದು 8ನೇ ಪ್ರಮೋಷನ್ ಫ್ರೀ ಒಳಗೆ ಆಯ್ತು. ಈ ಪ್ರಕಾರ ನಾನು 8ನೇ ಲೆವೆಲ್ ಬಂದೆ. ಈಗ 125 ಜನ ಒಂದೊಂದು ವ್ಯಕ್ತಿ ಅಂತಂದ್ರೆ 256 ಜನ ಇದ್ರು. ಅಶ್ವತ್ಥನಾರಾಯಣ 256 ಜನ. ಈಗ ನಾನೇಂಗೆ 32,000 ರೂಪಾಯಿ ಕೊಟ್ಟು 8ನೇ ಪ್ರಮೋಷನ್ ತಗೊಂಡೆ. ಅಂದ್ರೆ ಈ 256 ಜನ 32,000 ರೂಪಾಯಿ ಕೊಟ್ಟು 8ನೇ ಪ್ರಮೋಷನ್ ತಗೊಳಕ್ಕೆ 8ನೇ ಅಪ್ಲೈನ್ಗೆ ದುಡ್ಡು ಹಾಕ್ತಾರ.
ದುಡ್ಡು ಯಾರಿಗೆ ಬರ್ತೈತಿ? ನನಗೆ. ಯಾಕಂದ್ರೆ 8ನೇ ಜಗದಾಗ ಯಾರು ಕುಂತಾರ ಸರ್ ಸದ್ಯ? ನಾನು. ಈ ಪ್ರಕಾರ 8ನೇ ಲೆವೆಲ್ಗೆ ನನ್ನ ಅಕೌಂಟಿಗೆ 81,92,000 ಜಮಾ ಆಗ್ತೈತಿ. ಈಗ ನಾನ್ ಮಾಡ್ತೀನಿ, ಈಗ 81 ಲಕ್ಷ ದುಡ್ಡಿಗೆ ಮೊದಲ 64,000 ಕೊಟ್ಟೆ 9ನೇ ಪ್ರಮೋಷನ್ ತಗೋತೀನಿ. ಇದರ ಅರ್ಥ ನನ್ನ ದುಡ್ಡು 64,000 ಯಾರು ಗೊತ್ತಿತ್ತು ಡೈರೆಕ್ಟ್ ಆಗಿ 9ನೇ ಅಪ್ಲಿಮೆಂಟ್ ಯಾರು ಕುಂತಾರ ಅವ್ರಿಗೆ. ಉದಾಹರಣೆಗೆ ಗಂಗಮ್ಮ ಕುಂತ್ರೆ ಗಂಗಮ್ಮಗೆ, ಪುಟ್ಟಮ್ಮ ಕುಂತ್ರೆ ಪುಟ್ಟಮ್ಗೆ, ಅಶ್ವತ್ಥನಾರಾಯಣ ಕುಂತ್ರೆ ಅಶ್ವತ್ಥನಿಗೆ, ಅಚ್ಚಲ್ ಕುಂತ್ರೆ ಅಚ್ಚಲ್ಕರಿಗೆ ಪಾಠ ಕ್ಲಿಯರ್ ಆಗ್ತದೆ. ಈ ಪ್ರಕಾರ ಯಾರು ಇರ್ತಾರ ಅವ್ರಿಗೆ ಹೋಗ್ತೈತಿ. ಈಗ 64,000 ಕೊಟ್ಟೆ ನಾನು 9ನೇ ಪ್ರಮೋಷನ್ ತಗೊಂಡೆ. ಇನ್ನು ನನ್ನ ಅಕೌಂಟ್ಗೆ ಎಷ್ಟು ಜಮಾ ಉಳಿದೈತಿ? 81 ಲಕ್ಷ. ಎಷ್ಟು ಉಳಿದೈತಿ ಅಶ್ವತ್ಥನಾರಾಯಣ? ನೆಟ್ ಇನ್ನು ನನ್ನ ಅಕೌಂಟ್ನಾಗ 81,28,000 ಉಳಿದೈತಿ. ಹೌದ್ರಿ? ಇದ್ರ ಜೊತೆಗೆ ನಾನು 9ನೇ ಪ್ರಮೋಷನ್ ತಗೊಂಡೆ. ಎಷ್ಟನೇ ಪ್ರಮೋಷನ್ ಸರ್? 9ನೇ ಪ್ರಮೋಷನ್. ಓಕೆ, ಪಾಠ ಕ್ಲಿಯರ್ ಆಗ್ತದೆ. ಈಗ ನಾನು 9ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿಲ್ಲ. ಇದರ ಅರ್ಥ ನಾನು 9ನೇ ಲೆವೆಲ್ ಆಗಿದ್ದೀನಿ. ಈಗ ಈ 266 ಜನ ಒಂದೊಂದು ವ್ಯಕ್ತಿ 2 ಮೆಂಬರ್ ಮಾಡ್ಲೇಬೇಕಲ್ಲ. ಅದ್ರ ಪ್ರಕಾರ 512 ಜನ ಬಂದ್ರು. ಈ 512 ಜನ ಇನ್ನು ಫ್ಯೂಚರ್ದೊಳಗೆ ಏನ್ ಮಾಡ್ತಾರೆ ಸರ್? 64,000 9ನೇ ಪ್ರಮೋಷನ್ ತಗೊಂತಾರ. ನಾನು ಹಿಂಗ 9ನೇ ಪ್ರಮೋಷನ್ ತಗೊಂಡೆ, ಹಂಗ 9ನೇ ಪ್ರಮೋಷನ್ ತಗೊಂತಾರ. ಇಲ್ಲ ಈ ದುಡ್ಡು 9ನೇ ಪ್ರಮೋಷನ್ ಆಗ್ತಲ್ಲ. ಈಗ ಅಲ್ಲೇ ಅಶ್ವತ್ಥನಾರಾಯಣವ್ರೆ ಆ 9ನೇ ಲೆವೆಲ್ ಯಾರು ಕುಂತಾರ? ಅಚ್ಚಲ್ಕರ್ ಕುಂತಾರ. ಅಚ್ಚಲ್ಕರ್ ಕುಂತಿದ್ದಕ್ಕೆ ಅಚ್ಚಲ್ಕರ್ ಅಕೌಂಟಿಗೆ ಎಷ್ಟು ಬರ್ತೈತಿ ಸರಿ? 3,27,68,000. ಅಚ್ಚಲ್ಕರ್ ಏನ್ ಮಾಡ್ತಾನ? ಆ ದುಡ್ಡದೊಳಗೆ ಮೊದಲೇ 1,28,000 ಕೊಟ್ಟು 10ನೇ ಪ್ರಮೋಷನ್ ತಗೊಂತಾರ. ಏನ್ ಮಾಡ್ತಾರೆ ಸರಿ? 10ನೇ ಪ್ರಮೋಷನ್. ಇದರ ಅರ್ಥ ಈ ಅಚ್ಚಲ್ಕರ್ ಕೊಡ್ತಕ್ಕಂಥ ದುಡ್ಡು ಯಾರಿಗೆ ಹೋಗ್ತೈತಿ? 10ನೇ ಲೆವೆಲ್ನಾಗ ಸದ್ಯ ಯಾರು ಕುಂತಾರ ಗೊತ್ತಿಲ್ಲ ನನಗೆ, ಆ ವ್ಯಕ್ತಿ ಹೋಗ್ತೈತಿ. ಅಶ್ವತ್ಥನಾರಾಯಣ ಈ ಜಗದೊಳಗೆ ಅಕಸ್ಮಾತ್ ಗಂಗಮ್ಮ ಕುಂತಿದ್ರೆ ಗಂಗಮ್ಮ, ಪುಟ್ಟಮ್ಮ ಕುಂತಿದ್ರೆ ಪುಟ್ಟಮ್ಮ, ಅಶ್ವತ್ಥನಾರಾಯಣ ಕುಂತಿದ್ರೆ ಅಶ್ವತ್ಥನಾರಾಯಣ. ಯಾರು ಸೇರಿಸಿದ್ರೆ ಅವ್ರಿಗೆ ಹೋಗ್ತೈತಿ. ಗೊತ್ತಲ್ರಿ? ಈ ಪ್ರಕಾರ 1 ಲಕ್ಷ ಕೊಟ್ಟ ಮೇಲೆ ನಾವು ಇನ್ನು ನನ್ನ ಅಕೌಂಟ್ಗೆ ಎಷ್ಟು ಉಳಿತು? 3,26,40,000. ಇದ್ರ ಜೊತೆಗೆ ನಾನು 10ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರೆ ಹೌದು ಅಶ್ವತ್ಥನಾರಾಯಣ? ಇದ್ರ ಅರ್ಥ ಈಗ ನಾನು ಎಲ್ಲಿ ಬಂದು ಕುಂತೆ? 10ನೇ ಲೆವೆಲ್ ಆಗ. ಈ 500 ಜನ ಒಂದೊಂದು ವ್ಯಕ್ತಿ 2 ಅಂದ್ರೆ 1,024 ಜನ ಬಂದ್ರು. ಈಗ ನಾನೆಂಗ 1,28,000 ಕೊಟ್ಟೆ ನಾವು ಬಂದೇನಲ್ಲ. ಅಂದ್ರೆ ಇವ್ರ ಜನ ಮಾಡ್ತಾರ 1,20,000 ಕೊಟ್ಟೆ 10ನೇ ಪ್ರಮೋಷನ್ ತಗೊಂತಾರ. ಯಾರು? ಈ 1,024 ಜನ. ಈಗ 10ನೇ ಜಗದಾಗ ಯಾರು ಕುಂತಾರೆ? 1 ಸೆಕೆಂಡ್ ನಾನೇ ಅಚ್ಚಲ್ಕರ. ಈಗ ನೀವು ಲೆಕ್ಕ ಮಾಡ್ರಿ, 1,024 ಜನ ಇಂಟು 1,28,000 ಮಾಡಿದ್ರೆ ಎಷ್ಟಾಗ್ತೈತಿ? ಇಲ್ಲೇ 13,10,72,000. ಈಗ ನಾನ್ ಮಾಡ್ತೀನಿ ನಾನು ಅಶ್ವತ್ಥನಾರಾಯಣ. ಈಗ ನನಗೆ ಬಂದಿರ್ತಕ್ಕಂತ 13,10,72,000 2,56,000 ಕೊಟ್ಟು 11ನೇ ಪ್ರಮೋಷನ್ ತಗೊಂತೀನಿ. ಎಷ್ಟನೇ ಪ್ರಮೋಷನ್? 11ನೇ ಪ್ರಮೋಷನ್. ಅಂದ್ರೆ ಇದ್ರ ಅರ್ಥ ನಾನು ಹಾಕ್ತಕ್ಕಂಥ ದುಡ್ಡು ಯಾರಿಗೆ ಹೋಗ್ತೈತಿ? 11ನೇ ಅಪ್ಲೈನ್ ಜಗದಾಗ ಯಾರು ಕುಂತಿರ್ತಾರ ಅವ್ರಿಗೆ. ಅಶ್ವತ್ಥನಾರಾಯಣ ಅಕಸ್ಮಾತ್ ಇಲ್ಲಿ ಗಂಗಮ್ಮ ಕುಂತಿದ್ರೆ ಗಂಗಮ್ಮ, ಪುಟ್ಟಮ್ಮ ಕುಂತಿದ್ರೆ ಪುಟ್ಟಮ್ಮ, ಅಶ್ವತ್ಥನಾರಾಯಣ ಕುಂತ್ರೆ ಅಶ್ವತ್ಥನಾರಾಯಣ, ಪ್ರವೀಣ್ ಕುಮಾರ್ ಕುಂತ್ರೆ ಪ್ರವೀಣ್ ಕುಮಾರ್. ಯಾರ ಹೆಸರಿಸಿ ಆಟೋಮೆಟಿಕ್ ಆಗಿ ಅಲ್ಲಿ ಹೋಗ್ತೈತಿ. ಯಾರು ಏನ್ ಮಾಡಕ್ ಬರಂಗಿಲ್ಲ. ಪಾಯಿಂಟ್ ಆಗ್ತದೆ. ಈ ಪ್ರಕಾರ ನನಗೆ 2,60,000 ಪ್ರಮೋಷನ್ ತಗೊಂಡ್ಮೇಲೆ ಇನ್ನು ನನ್ನ ಅಕೌಂಟ್ಗೆ ಎಷ್ಟು ಉಳಿತಾರೆ? ನನ್ನ ಅಕೌಂಟಿಗೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ 13,08,16,000 ಎಷ್ಟು ಉಳಿತು ಅಶ್ವತ್ಥನಾರಾಯಣ? 13 ಕೋಟಿ. ಇಲ್ಲ ಕೋಟಿ ಗಂಟೆ ದುಡ್ಡು ಖರ್ಚಾಗ್ತೀನಿ. ಯಾರು ಒಂದ್ ಕಡೆ ಲಕ್ಷ ಕೊಟ್ಟಿಲ್ಲ. ನಾನು ಒಂದು 10 ರೂಪಾಯಿದು ಸೋಪ್ ಮಾರ್ಲಿಲ್ಲ, ಒಂದು 5 ರೂಪಾಯಿದು ಶಾಂಪೂ ಚೀಟ್ ಮಾರ್ಲಿಲ್ಲ, ಏನೈತಿ ಒಂದು ಪೇನ್ ಸೋಪ್ ಮಾರ್ಲಿಲ್ಲ, ಏನಾದ್ರು ಮಾಡಕ್ಕಿಲ್ಲ. ಯಾಕಂದ್ರೆ ಯಾವ್ದು ಪ್ರಾಡಕ್ಟ್ ಇಲ್ಲ ಅದಕ್ಕೆ. ಓಕೆ, ಈಗ ನಾನು 11ನೇ ಪ್ರಮೋಷನ್ ಎಷ್ಟು ಸರ್? 11ನೇ ಪ್ರಮೋಷನ್ ಈಗ ತಗೊಂಡಿದ್ರಿ. ಅಂದ್ರೆ ಇದರ ಅರ್ಥ ನಾನು 11ನೇ ಲೆವೆಲ್ಗೆ ಬಂದೆ. ಈಗ 11ನೇ ಲೆವೆಲ್ಗೆ ಇಲ್ಲಿ ನೀವು ನೋಡ್ರಿ ಸರ್ ಎಷ್ಟಾದ್ರೆ 11ನೇ ಲೆವೆಲ್ಗೆ ಇಲ್ಲಿ ನಾನು ಎಷ್ಟು ಜನ ಇದಾರೆ? 2,056 ಜನ. ಇವ್ರು ನಾನಂಗೆ 2,60,000 11ನೇ ಪ್ರಮೋಷನ್ ನಮ್ಮ ಅಕೌಂಟ್ಗೆ ಈ 11ನೇ ಲೆವೆಲ್ಗೆ ಎಷ್ಟೇ ಮಾಡ್ತಿದ್ವಿ? 52,48,000,000 ಅದ್ರೊಳಗೆ ನಾನೇನ್ ಮಾಡ್ತೀನಿ ಅಶ್ವತ್ಥನಾರಾಯಣ? ಈ ಸರಿ 5,12,000 5,12,000 ಕೊಟ್ಟೆ ನಾನೇನ್ ಮಾಡ್ತೀನಿ? 12ನೇ ಪ್ರಮೋಷನ್ ತಗೊಂತೀನಿ. ಇದರ ಅರ್ಥ ನಾನು ಕೊಡ್ತಕ್ಕಂತ 5,12,000 ಯಾರು ಕೊಡ್ತೈತಿ? 12ನೇ ಪ್ರಮೋಷನ್ ಯಾರು ಕೊಂಡಿರ್ತಾರ ಅವ್ರಿಗೆ. ಅಕಸ್ಮಾತ್ ಅಶ್ವತ್ಥನಾರಾಯಣ ಇಲ್ಲೇ ಅಶ್ವತ್ಥನಾರಾಯಣ ಇದ್ರೆ ಅಶ್ವತ್ಥನಾರಾಯಣ, ಗಂಗಮ್ಮ ಇದ್ರೆ ಗಂಗಮ್ಮ, ಪುಟ್ಟಮ್ಮ ಇದ್ರೆ ಪುಟ್ಟಮ್ಮ,
ಇದ್ರೆ ಪ್ರವೀಣ್ ಕುಮಾರ್, ನಮ್ಮ ಧರ್ಮಪ್ಪ ಇದ್ರೆ ಯಾರೆಲ್ಲ ಪೊಸಿಷನ್ ಆಗಿರ್ತಾರ ಅವ್ರಿಗೆ ಹೋಗ್ತೈತಿ, ಹೌದಲ್ರಿ? ಅವ್ರಿಗಷ್ಟೇ ಏನೈತಿ ಪ್ರಮೋಷನ್ ಕೊಡಿ, ಅದಕ್ಕಾಗೈತಿ, ಬೇರೆ ಹೋಗೋದಿಲ್ಲ. ಈಗ ಈ ಪ್ರಕಾರ ನಾನು 12 ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ, ಹೌದ್ರಿ? ಇನ್ನೆಷ್ಟು ಉಳಿತು? ಇನ್ನೂ 52 ಕೋಟಿ ತಗೊಂಡಿತ್ತು ನನಗೆ. ಇದ್ರ ಜೊತೆಗೆ 12 ಪ್ರಮೋಷನ್ ಇತ್ತು. 12 ಲೆವೆಲ್ಗೆ 4,000 ಜನ ನನಗೆ ಪ್ರಮೋಷನ್ ತಗೊಂಡ್ರೆ ಇಲ್ಲಿ ಒಂದೇ ಒಂದು ಲೆವೆಲ್ಗೆ ಎಷ್ಟು ಬರ್ತದೆ ಸರ್? ಇಲ್ಲೇ 209 ಕೋಟಿ ರೂಪಾಯಿ. ಒಂದೇ ಒಂದು ಲೆವೆಲ್ಗೆ 209 ಕೋಟಿ. ಈ ಪ್ರಕಾರ ನಾನು ಟೋಟಲಿ ಎಲ್ಲಾ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಸರ್? 279 ಕೋಟಿ 51,98,400 ರೂಪಾಯಿ. ಅಂದ್ರೆ ಇದ್ರ ಅರ್ಥ ಆಲ್ಮೋಸ್ಟ್ ಅಲ್ಲ ಕೇವಲ 225 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೇ ತರದ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ನಮ್ಗೆ ಟೀಮ್ ಅನ್ನ ಬೆಳೆಸ್ಕೊಂತ ಹೋದ್ರೆ ನಾವು ಎಷ್ಟು ಇನ್ಕಮ್ ತಗೋದು? 280 ಕೋಟಿ ರೂಪಾಯಿ. ಓಕೆ, ಇದು ಕ್ಲಿಯರ್ ಆಯ್ತು. ಆಮೇಲೆ ನಮ್ದು ಇನ್ನೊಂದು ಕಂಪನಿದು ಇನ್ನೊಂದು ಕಂಡೀಷನ್ ಐತಿ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಜನರಿಂದ ಸ್ಟಾರ್ಟ್ ಮಾಡ್ತೀನಿ? 2 ಜನರಿಂದ. 2 ಜನ ಮುಗಿದ್ಮೇಲೆ ಇದು 1ನೇ ಲೆವೆಲ್ 2ನೇ ಲೆವೆಲ್ಗೆ ಕ್ಲಿಯರ್ ಆಗ್ತೈತಿ. 3ನೇ ಪ್ರಮೋಷನ್ ತಗೋಬೇಕಂದ್ರೆ ಮತ್ತೊಂದು 3ನೇ ಡೈರೆಕ್ಟ್, 4ನೇ ಪ್ರಮೋಷನ್ ತಗೋಬೇಕಾದ್ರೆ 4ನೇ ಡೈರೆಕ್ಟ್, 5ನೇ ಪ್ರಮೋಷನ್ ತಗೋಬೇಕಾದ್ರೆ 5ನೇ ಡೈರೆಕ್ಟ್, 12ನೇ ಪ್ರಮೋಷನ್ ತಗೋಬೇಕಾದ್ರೆ ಈ ಪ್ರಕಾರ ನಾನು ಟೋಟಲಿ 12 ಜನ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬೇಕಾಗ್ತೈತಿ. ಇದನ್ನ ಅವಾಗ ಹೇಳಿಲ್ಲಲ್ರಿ, ಇವಾಗ ಹೇಳಿಲ್ಲಲ್ರಿ, ಯಾರು ಕನ್ಫ್ಯೂಷನ್ ಮಾಡ್ಕೋಬಹುದು. ನಾನು ಇಲ್ಲಿ ಸ್ಟೇಜ್ ಮೇಲೆ ಇದ್ದಾಗ ಯಾವ್ದನ್ನು ಮುಚ್ಚಿರಂಗಿಲ್ಲ. A to Z ನನ್ಗೆ ಹೇಳೋದು ನನ್ನ ಕೆಲಸ. ನಿಮ್ಗೆ ಇಷ್ಟ ಇದ್ರೆ ಜಾಯ್ನ್ ಆಗ್ಬೋದು, ಇಲ್ಲ ಅಂದ್ರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಇಲ್ಲಿಗೆ ನನ್ನ ಪ್ರೆಸೆಂಟೇಷನ್ ಮುಗಿತೀನಿ. ನಾನು ಪ್ರೆಸೆಂಟೇಷನ್ ಮುಗಿಸೋಕ್ಕಿಂತ ಮೊದಲೇ ಒಂದು ಮಾತನ್ನು ಹೇಳ್ತೀನಿ ಅಷ್ಟೇ. ಇವತ್ತು ಜೀವನದೊಳಗೆ ಕೇವಲ ಒಂದು 25,000 ರೂಪಾಯಿ ಸಲುವಾಗಿ ಎಷ್ಟು ಸರಿ ನಮ್ಮ ಹತ್ರಗೆ 25,000 ರೂಪಾಯಿ ಕೊಟ್ಟರೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮಟ್ಟ ಹತ್ತಿ ದುಡ್ತೀವಿ. ಎಷ್ಟು ಸಲುವಾಗಿ? 25 ಸಲುವಾಗಿ. ಇಲ್ಲಿ ನಾನು ಕೇವಲ 220 ರೂಪಾಯಿ ಇಂಟು ಕೊಟ್ಟರೆ ಒಂದು 2 ಗಂಟೆಗೆ ಇಂಟ್ರೆಸ್ಟ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಹೋದ್ರೆ ಇಲ್ಲ ಅವ್ರು ಆಮೇಲೆ ನಾವು ನೀವೆಲ್ಲ ಸೇರಿ ಒಂದು ಕನಸನ್ನು ಕಂಡಿದ್ವಿ. ಏನೋ ನಾನು ಮಿಡಲ್ ಕ್ಲಾಸ್ ನಾಗ ಇರ್ತಕ್ಕಂಥ ಒಂದು ವ್ಯಕ್ತಿ, ನಾನು ಕೇವಲ ನಾನು ನೌಕರಿ ಮಾಡ್ಕೊಂತ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಯಾಕೆ ಇದೇ ಕಂಪನಿ ಸ್ಟಾರ್ಟ್ ಮಾಡಿ ಇಲ್ಲ ನಾನು 100% ಕೆಲಸ ಮಾಡಿದ್ರೆ 280 ಕೋಟಿ ಮಾಡ್ತೀವಿ ಸರ್. 100% ಮಾಡ್ತಾರೆ ಅಷ್ಟೊಂದ್ರೆ 50%, 50% ಕೇವಲ 10% ಹಿಡಿದು 280 ಕೋಟಿ ರೂಪಾಯಿ. 10% ಎಷ್ಟಾಗ್ತೈತಿ? 28 ಕೋಟಿ ರೂಪಾಯಿ. 10% ಬಾರಿ ಕೇವಲ 5% ಹಿಡಿದು 14 ಕೋಟಿ ರೂಪಾಯಿ ಬರ್ತೀವಿ. ಹೌದಂತೀರ? ಈಗ ನಾನು ಮಾಡ್ತೀನಿ ಕೇವಲ ನಾನು ನೌಕರಿ ಮಾಡ್ಕೊಂತ 220 ರೂಪಾಯಿ ಕೊಟ್ಟರೆ ಈ ಕಂಪನಿ ಜಾಯ್ನ್ ಆಗ್ತೀನಿ. ನನಗೆ ದುಡ್ಡು ಬರ್ತಿದ್ದ ಇಲ್ಲಿ 2ನೇ ಇನ್ಕಮ್ ಕ್ರಿಯೇಟ್ ಇತ್ತು. ನನಗೆ ಒಂದೇ ಸರಿ ದುಡ್ಡು ಬರಲಿಲ್ಲ, ಮೊದಲು 100 ರೂಪಾಯಿ ಬರ್ತಿದೆ. ಅದನ್ನೇನ್ ಮಾಡ್ತೀನಿ? ಶೇರ್ ಮಾರ್ಕೆಟ್. 600 ರೂಪಾಯಿ ಶೇರ್ ಮಾರ್ಕೆಟ್, 200 ರೂಪಾಯಿ ಶೇರ್ ಮಾರ್ಕೆಟ್. ಬಂದ್ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತಂದ್ರೆ ಇಲ್ಲಿ ಒಂದು ನಂದು 3ನೇ ಇನ್ಕಮ್ ಚಲೋ ಇನ್ಕಮ್ ಆಗ್ತಿದೆ. ಈಗ ನೆಟ್ವರ್ಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಎರಡರಿಂದ ಹಿಡಿದು ಕೋಟಿ ಗಂಟೆ ಬರ್ತಿದ್ವಿ. ಅಶೋಕ್ ನಾರಾಯಣ ಕೋಟಿ ಗಂಟೆ ದುಡ್ಡಿತ್ತಂದ್ರೆ ಒಂದು 10 ಅಂಗಡಿ ತಗೊಂಡ್ರೆ ನಾನು ರೆಂಟ್ ಕೊಟ್ರೆ ಲಕ್ಷ ಗಂಟಲೆ ಬಾಡಿಗೆ ಬರ್ತಿದ್ದಲ್ರಿ. ಈ ಪ್ರಕಾರ ನಾನು 4ನೇ ಇನ್ಕಮ್ ಸರ್. ನಾವು ಇಲ್ಲಿ ಕೇವಲ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 4 ಇನ್ಕಮ್ ಅನ್ನು ಕ್ರಿಯೇಟ್ ಮಾಡಿ ನಾವು ಕೋಟಿ ಗಂಟೆ ದುಡ್ಡು ಗಳಿಸ್ತೀವಿ. ನಾನು ಕೋಟಿಪತಿ ಆಗ್ಬೋದು. ನನ್ನ ಮಕ್ಕಳಿಗೆ ಫಾರಿನ್ ಹೆಂಡತಿ ಮೈ ತುಂಬ ಬಂಗಾರ, ಸ್ವಂತ ಬಂಗಲೆ, ಇಷ್ಟೆಲ್ಲ ನಾವು ಎಷ್ಟು ಕೇವಲ 220 ರೂಪಾಯಿ. ಈಗ ಇದು ಪಾಸಿಬಲ್ ಐತ್ರಿ. ನಾವೊಂದು ಒಳ್ಳೆ ಅವಕಾಶ ಸಿಕ್ತು, ನಾನು ನಿಮ್ಮ ಜೊತೆಗೆ ಕೈ ಜೋಡ್ಸಕ್ ರೆಡಿ ಇದ್ದೀನಿ ಅಂತ ಯಾರಿಗೆ ಅನ್ನಿಸ್ತೈತಿ ನಮ್ಮ ಜೊತೆಗೆ ಕೈ ಜೋಡಿಸ್ರಿ. ಇದೆಲ್ಲ ಬಂದಿದೆ, ಇಂಥದ್ದೆಲ್ಲ ಬಹಳ ಬಂದ ಕರೆಗೆ ಗೂಬಿ ಬೆಳಗಂತ ಯಾರು ನಾಟಕ ಮಾಡಗಿದ್ರೆ ಏನ್ ಮಾಡ್ಬೇಕು? ಇಷ್ಟೊತ್ತನಕ ಕೂಲಾಗಿ ಕೂತು ಕೇಳಿದ್ದಕ್ಕೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಇಲ್ಲಿಗೆ ನನ್ನ ಪ್ರೆಸೆಂಟೇಷನ್ ಮುಗಿತು. ಈಗ